ಮಗುವಿನ ಜನನದ ಆರಂಭ ಆದ ಕೂಡಲೇ ಎಲ್ರಿಗೂ ಸಹಿತ ಗೊತ್ತಾಗೋದು ವ್ಯಾಕ್ಸಿನೇಷನ್. ವಿಶೇಷವಾಗಿ ಮೊದಲನೇ ದಿನದಿಂದ ಹಿಡಿದು ಒಂದು 10 ವರ್ಷಗಳ ಕಾಲ ನಿರಂತರವಾಗಿ ಬಹುತೇಕ ಒಂದು 10 ವ್ಯಾಕ್ಸಿನೇಷನ್ಸ್ ಆದ್ರೆ ಇದ್ದೇ ಇರುತ್ತೆ. ಯಾಕೆ ಆ ಒಂದು ಶಿಶುವಿನ ಹಂತದಲ್ಲೇ ವ್ಯಾಕ್ಸಿನೇಷನ್ ಮಹತ್ವ ಯಾಕೆ ಬೇಕು ಅಂತ? ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ನಮ್ಮ ಆರೋಗ್ಯದಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇದು ವೆರಿ ಸ್ಟ್ಯಾಂಡರ್ಡ್ ವರ್ಡ್. ನೋಡಿ, ನಾವು ವಿ ಮಸ್ಟ್ ಬಿ ವೆರಿ ಗ್ರೇಟ್ಫುಲ್ ಟು ಎಡ್ವರ್ಡ್ ಜೆನ್ನರ್, ಒಬ್ಬ ಬ್ರಿಟಿಷ್ ಫಿಸಿಷಿಯನ್, ಸೈಂಟಿಸ್ಟ್. 1900 1900 ಒಂದು ಪವರ್ಫುಲ್ ವ್ಯಾಕ್ಸಿನ್ ಕಂಡುಹಿಡಿದ್ರು, ಲಸಿಕೆಯನ್ನ, ಸ್ಮಾಲ್ ಪಾಕ್ಸ್ಗೆ. ಆ ಲಸಿಕೆಯಿಂದ ಮಿಲಿಯನ್ಸ್ ಆಫ್ ಪೀಪಲ್ ಉಳ್ಕೊಂಡ್ರು. ಆಗ ಆ ಸಮಯದಲ್ಲಿ 19ನೇ ಸೆಂಚುರಿ ಒಳಗೆ ಹಂಗೆ ಇಡೀ ಊರೇ ಮಲ್ಕೊಂಡ್ಬಿಡೋದು, ಸತ್ತು ಹೋಗ್ತಿದ್ರು. ಸ್ಮಾಲ್ ಪಾಕ್ಸ್ ಇಲ್ಲದ್ರೆ ಕಾಲರ, ಇಲ್ಲದ್ರೆ ಪ್ಲೇಗ್, ಇಂಥ ಕಾಯಿಲೆಗಳಿಂದ. ಹೆಂಗೋ ಅವ್ರ ನಾಲೆಡ್ಜ್ ಇಂದ, ಅವ್ರ ಇದರಿಂದ ಇದಕ್ಕೊಂದು ವ್ಯಾಕ್ಸಿನ್ ಕಂಡು ಹಿಡಿದ್ರೆ ಈ ಕಾಯಿಲೆ ಬರ್ದಂಗೆ ತಪ್ಪಿಸ್ಕೋಬಹುದಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಶುರುವಾಯಿತು. ಅವಾಗ್ಲಿಂದ ಶುರುವಾಗಿದ್ದು ಇವತ್ತು ಒಂದು 25 ವ್ಯಾಕ್ಸಿನ್ಸ್ ಇದಾವೆ. ಈ ವ್ಯಾಕ್ಸಿನ್ ಲಸಿಕೆಗಳು, ಒಂದು ಮಗು ಭೂಮಿಗೆ ಬಂದ ತಕ್ಷಣ ಈ ಮಗುಗೆ ವೈರಲ್ ಅಂಡ್ ಬ್ಯಾಕ್ಟೀರಿಯಲ್, ಮಮ್ಸು, ರೂಬೆಲ್ಲಾ, ಇಂಥವು ಅನೇಕ ಕಾಯಿಲೆಗಳು. ಆ ಮಗುವಿಗೆ 10 ವ್ಯಾಕ್ಸಿನ್, 14 ವ್ಯಾಕ್ಸಿನ್ ಕೊಡ್ತೀವಿ. ಸೊ ಚಿಕ್ಕ ಮಗುವಿನಲ್ಲೇ ಆ ಮಗುಗೆ ಇದನ್ನ ಇಂಜೆಕ್ಟ್ ಮಾಡಿದ್ರೆ, ಕಾನ್ಸೆಪ್ಟ್ ಏನಂದ್ರೆ ವೆರಿ ಸಿಂಪಲ್. ಇವಾಗ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಮನುಷ್ಯನ ದೇಹದೊಳಗೆ ಹೋದ್ರೆ ಅದು ಸತ್ತೋಗೋರು. ಉಳ್ಕೊಂಡವ್ರು ಏನಾಗಿದೆ, ಇವಾಗ ಸ್ಮಾಲ್ ಪಾಕ್ಸ್ ಬಂದು ಉಳ್ಕೊಂಡಿರೋರ್ನಲ್ಲಿ ಆಗಿನ ಕಾಲದಲ್ಲಿ ಹೇಳೋರು, ಮಖದಲ್ಲಿ ಮಚ್ಚೆ ಬಂದಿದ್ರೆ ಚುಕ್ಕೆ ಚುಕ್ಕೆ ಇವನು ಇದರಿಂದ ಉಳ್ಕೊಂಡಿದ್ದಾನೆ ಅಂತ. ಅವನಿಗೆ ಜನ್ಮದಲ್ಲಿ ಮತ್ತೆ ಬರ್ತಾ ಇರಲ್ಲ. ಅದಕ್ಕೆ ಕಾರಣ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಅಂತ ಇದೆ, ಅದು ಆಂಟಿಬಾಡೀಸ್ ನ ರೆಡಿ ಮಾಡೋದು. ಅವ್ನು ಉಳ್ಕೊಂಡ ಮೇಲೆ ಆಂಟಿಬಾಡೀಸ್ ಅವನಿಗೆ ಜೀವನ ಪರ್ಯಂತ ಈ ವೈರಸ್ ಮತ್ತೊಮ್ಮೆ ಬಂದ್ರೆ ಅದನ್ನು ಕೊಲ್ಲ ಅಂತ ಶಕ್ತಿ ಇರೋದು. ಈ ನಾಲೆಡ್ಜ್ ನ ಎಡ್ವರ್ಡ್ ಜೆನ್ನರ್ ಅವರು ಇದೇ ಬ್ಯಾಕ್ಟೀರಿಯಾನ ಅಥವಾ ಇದೇ ವೈರಸ್ ನ ಕಿಲ್ಡ್ ಅಥವಾ ಅಟೆನ್ಯೂಯೇಟೆಡ್ ಅಂತೀವಿ, ಅಂದ್ರೆ ಅದನ್ನ ಸಾಯಿಸೋದು. ಅದ್ರೊಳಗೆ ಆಂಟಿಜೆನ್ ಇರುತ್ತೆ ನೋಡಿ. ನಮ್ಮ ಮೆಡಿಕಲ್ ಭಾಷೆ ಜನಗಳಿಗೆ ಗೊಂದಲ ಆಗೋದು ಬೇಡ. ಆಂಟಿಜೆನ್ ನಮ್ಮ ದೇಹದೊಳಗೆ ಹೋಗುತ್ತಲ್ಲ ಬ್ಯಾಕ್ಟೀರಿಯಾ, ಅದನ್ನ ಆಂಟಿಜೆನ್ ಅಂತೀವಿ. ಅದಕ್ಕೆ ನಮ್ಮ ದೇಹ ಪ್ರಿಪೇರ್ ಮಾಡೋ ಎನಿಮಿ ಇರುತ್ತಲ್ಲ, ಇದು ನಮ್ಮ WBCs ಆಂಟಿಬಾಡಿ ಅಂತೀವಿ. ಈ ಆಂಟಿಬಾಡಿ ಆಂಟಿಜೆನ್ಗೆ ಇದ್ ಮಾಡ್ಕೊಂಡು ಅದನ್ನ ಸಾಯಿಸ್ಬಿಡುತ್ತೆ. ಅದಕ್ಕೆ ಬೇರೆ ಏನ್ ಅನ್ಕೊಂಡ್ರು, ಇದೇ ಬ್ಯಾಕ್ಟೀರಿಯಾನ ಕೊಂದ್ಬಿಟ್ಟು ಕಿಲ್ಡ್ ಅಥವಾ ಅಟೆನ್ಯೂಯೇಟೆಡ್, ಅದಕ್ಕೆ ಶಕ್ತಿ ಇಲ್ದಂಗ್ ಮಾಡಿ ಮನುಷ್ಯನಿಗೆ ವ್ಯಾಕ್ಸಿನ್ ರೂಪದಲ್ಲಿ ಕೊಟ್ರೆ ನಮ್ಮ ದೇಹಕ್ಕೆ ಗೊತ್ತಾಗುತ್ತೆ ಇದು ಫಾರಿನ್ ಬಾಡಿ ಅಂತ. ಆಂಟಿಬಾಡಿನ ರೆಡಿ ಮಾಡಿ ಇಟ್ಕೊಳ್ತದೆ. ಬೈ ಚಾನ್ಸ್ ಆ ಕಾಯಿಲೆ ಬಂತು ಅಂದ್ರೆ ಅದರಿಂದ ಉಳಿಸಬಹುದು. ಇದು ಬಹಳ ಸಿಂಪಲ್ ಕಾನ್ಸೆಪ್ಟ್. ಅದಕ್ಕೆ ಮಕ್ಕಳಿಗೆ TB ಬರ್ಬೋದು ಮುಂದೆ, ಅದಕ್ಕೆ BCG ವ್ಯಾಕ್ಸಿನ್ ಬಂತು. ಪರ್ಟುಸಿಸ್, ನಾಯಿ ಕೆಮ್ಮು ಬರ್ಬೋದು, ಮಮ್ಸ್, ರೂಬೆಲ್ಲಾ, ಅನೇಕ ಕಾಯಿಲೆಗಳು. ಸೊ ಬೆಸ್ಟ್ ಟೈಮ್ ಅಂದ್ರೆ ಮಗುವಿನ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗ್ತಾ ಇರ್ತದೆ. ಆಗ್ಲೇ ಸೆನ್ಸಿಟೈಸ್ ಮಾಡಿಬಿಟ್ರೆ ಈ ಮಗುಗೆ, ಅವರ ದೇಹಕ್ಕೆ ಇಂತಿಂತ ಫಾರಿನ್ ಬಾಡೀಸ್ ಅಂದ್ರೆ ಶತ್ರುಗಳು ನಿನ್ನ ದೇಹಕ್ಕೆ ಬರ್ತವೆ, ಬಿ ಪ್ರಿಪೇರ್ಡ್ ಅಂತ ವ್ಯಾಕ್ಸಿನ್ ಶುರುವಾದ ಇವತ್ತು. ಅದಕ್ಕೇನೆ ಅಂಡ್ ಇವತ್ತು ಸರ್ಕಾರದ ಸ್ಕೀಮ್ಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಇವೆಲ್ಲ ವ್ಯಾಕ್ಸಿನ್ಗಳು ಅಮೆರಿಕದಲ್ಲಿ $1000s ಆಗುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಕೊಡ್ತಾರೆ ಮಕ್ಕಳಿಗೆ. ಸೊ ಹಂಗಾಗಿ ಅಂತ ಮಕ್ಕಳನ್ನ ಏನು ವ್ಯಾಕ್ಸಿನ್ ಕೊಡ್ತೀರ ಬಿಟ್ರೆ ಮಕ್ಕಳು ಬೇಗ ಸತ್ತೋಗ್ಬಿಡ್ತವೆ. ಯಾವ್ದಾರು ಒಂದ್ ಸಣ್ಣ ಕಾಯಿಲೆ ಬಂದ್ರೆ ಸಾಕು, ಅದರಿಂದ ಸತ್ತೋಗ್ತವೆ. ಅದರಿಂದ ಈ ಪ್ರಿನ್ಸಿಪಲ್ ಬಂದಿದ್ದು ಲಸಿಕೆಗಳು, ವ್ಯಾಕ್ಸಿನ್. ಅದ್ರಲ್ಲಿ ಬಹಳ ವೆರೈಟೀಸ್ ಇದಾವೆ, ಬಹಳ ಟೈಪ್ಸ್ ಇದಾವೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ. ಆದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆ. ಯಾರ ತಂದೆ ತಾಯಿ ಕೂಡ ಇವತ್ತು ಆಲ್ರೆಡಿ ಮಗು ಹುಟ್ಟಿದ ತಕ್ಷಣ ಕಾರ್ಡ್ ಕೊಟ್ಬಿಡ್ತಾರೆ ಹಾಸ್ಪಿಟಲ್ ಅಲ್ಲಿ, PHC ಒಳಗೆ, ಇದ್ರೊಳಗೆ ಅದನ್ನ ಫಿಲ್ಅಪ್ ಮಾಡ್ಬೇಕು, ಅವರು ಅದನ್ನ ಎಂಟ್ರಿ ಮಾಡಿಸ್ಲೇಬೇಕು. ಇಟ್ಸ್ ಎ ವಂಡರ್ಫುಲ್ ಕಾನ್ಸೆಪ್ಟ್. ಮುಂದಿನ ದಿನಗಳಲ್ಲಿ ಮನುಷ್ಯರು ಆರೋಗ್ಯವಾಗಿ ಬದುಕಬೇಕಾದ್ರೆ ಈ ಲಸಿಕೆಗಳನ್ನ ತಗೊಳ್ಳೇಬೇಕು. ಓಕೆ, ಅಂದ್ರೆ ಸಹಜವಾಗಿ ಸರ್, ಈಗ ಜನನದಿಂದ ಹಿಡಿದು ಒಂದು ಬಾಲ್ಯದ 1 ವರ್ಷದಿಂದ ಹಿಡಿದು 10 ವರ್ಷದವರೆಗೆ ಎಷ್ಟೆಲ್ಲ ವ್ಯಾಕ್ಸಿನೇಷನ್ಸ್ ಅವಶ್ಯಕತೆ ಇದೆ. ಆಮೇಲೆ ಆ ಒಂದು 10 ವರ್ಷಗಳ ಅಂತರದಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಬರುವಂತ ಕಾಯಿಲೆಗಳು ಯಾವ್ದು ಅಂತ? ಇದು ಪರ್ಟಿಕ್ಯುಲರ್ಲಿ MMR ಅಂತೀವಿ, ಮಮ್ಸ್, ಮೀಸಲ್ಸ್. ಮಮ್ಸ್ ಅಂದ್ರೆ ಈ ಗದ್ದ ಊದ್ಕೊಳ್ಳುತ್ತೆ, ಅದನ್ನ ಗೌತಮ್ಮ ಅಂತಾರೆ. ಅದು ಇವೆಲ್ಲ ವೈರಲ್ ಕಾಯಿಲೆ. ರೂಬೆಲ್ಲಾ ಅನ್ನೋ ಒಂದು ಕಾಯಿಲೆ ಬಂದ್ರೆ ಮಗುಗೆ ಬ್ರೈನ್ ಅಫೆಕ್ಟ್ ಆಗೋದು ಇವೆಲ್ಲ. ಆಮೇಲೆ ಟ್ಯೂಬರ್ಕ್ಯುಲೋಸಿಸ್, ಪರ್ಟುಸಿಸ್ ಅಂದ್ರೆ ನಾಯಿ ಕೆಮ್ಮು, ಇಂಥವು ಅನೇಕ. ಟ್ಯೂಬರ್ಕ್ಯುಲೋಸಿಸ್ ಕಾಮನ್. ಸೊ ಇಂಥ ಒಂದು 10 ವ್ಯಾಕ್ಸಿನ್ಸ್ ಇದಾವೆ. ಟೆಟನಸ್, ಧನುರ್ವಾಯು ಕಾಯಿಲೆ ಬರ್ಬೋದು ಮಗುವಿಗೆ. ಸೊ ಇವೆಲ್ಲಕ್ಕೂ ಕೂಡ ಕಾಂಬಿನೇಷನ್ ವ್ಯಾಕ್ಸಿನ್ಸ್. ಒಂದ್ ಮಗು ಏನಂದ್ರೆ ಅನ್ಫಾರ್ಚುನೇಟ್ಲಿ ಇವೆಲ್ಲ ಇಂಜೆಕ್ಟಬಲ್ ಇರೋದ್ರಿಂದ ಅಫ್ಕೋರ್ಸ್ ಮಕ್ಕಳು ಅಳ್ತವೆ, ಏನು ಮಾಡಕ್ ಆಗಲ್ಲ. ಕಾಂಬಿನೇಷನ್ 3 ಇಂಜೆಕ್ಷನ್ ನ
ಒಂದರಲ್ಲೇ ಇದು ಮಾಡಿ ಕೊಡುವಂತ ಈ ವ್ಯವಸ್ಥೆ, ಅದಕ್ಕೊಂದು ಶೆಡ್ಯೂಲೇ ಇರುತ್ತೆ. ಅದನ್ನ ಕೊಟ್ಬಿಡ್ತೀವಿ ಮಕ್ಕಳಿಗೆ, ಈ ಮಂತ್ನಲ್ಲಿ ಇಂಥವು ಹಾಕೊಳ್ಳೇಬೇಕು. ಆಮೇಲೆ ಬೂಸ್ಟರ್ ಡೋಸ್ ಅಂತ ಬೇರೆ ಇರುತ್ತೆ ವ್ಯಾಕ್ಸಿನ್. ಈಗ ಒಂದು ಡೋಸ್ ಕೊಟ್ರೆ 5 ವರ್ಷ ಆದ್ಮೇಲೆ ಕೆಲವು ವ್ಯಾಕ್ಸಿನ್ ನ ಬೂಸ್ಟರ್ ಡೋಸ್ ಅಂತ ಕೊಡ್ತೀವಿ. ಸೊ ಅದರಿಂದ ಮಕ್ಕಳಿಗೆ ನೀವು ಕೂಡ ಚಾರ್ಟ್ ಅನ್ನು ಫಾಲೋ ಅಪ್ ಮಾಡಿಕೊಂಡು ಆ ಟೈಮ್ಗೆ ಹೋಗಿ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸೋದು ಬಹಳ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಈಗ ಒಂದು ವಿಶೇಷವಾಗಿ ವ್ಯಾಕ್ಸಿನೇಷನ್ ಮಕ್ಕಳಲ್ಲಿ ಇರುವಾಗ ಒಂದು ಕಡೆ ಆಯ್ತು, ಈಗ ದೊಡ್ಡವರಾದ್ಮೇಲೆ ಎಲ್ರಿಗೂ ಸಹಿತ ಬೇಕಾಗಿರೋದು ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಸರ್. ಯಾಕಂದ್ರೆ ಬಂದಿರುವಂತ ವ್ಯಾಕ್ಸಿನೇಷನ್ ಅಂದ್ರೆ ಬಹುತೇಕವಾಗಿ ಬದುಕೊಂಡ್ರು ಅಂತ ಹೇಳ್ತಾರೆ. ಆದ್ರೆ ಅದಾದ ನಂತರ ಈಗಿನ ಜನ ಹೇಳ್ತಾ ಇರೋದು, ಕಾಮನ್ ಮ್ಯಾನ್ ಹೇಳ್ತಾ ಇರೋದು ಏನಂತಾರೆ, ವ್ಯಾಕ್ಸಿನ್ ಇಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕಾರ್ಡಿಯಾಕ್ ಆಗ್ತಾ ಇದೆ ಪ್ರಾಬ್ಲಮ್ಸ್ಗಳು ಅಂತ ಹೇಳಿ. ಬಟ್ ಈ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಇಂಪಾರ್ಟೆನ್ಸು, ಆಮೇಲೆ ಅದಾದ ನಂತರ ಆಗ್ತಾ ಇರುವಂತಹ ಸೈಡ್ ಎಫೆಕ್ಟ್ಸ್ಗಳು, ಕಾಂಪ್ಲಿಕೇಶನ್ಸ್ ನಿಜವಾಗೂ ಸಹಿತ ಅದರಿಂದನೇ ಆಗ್ತಾ ಇದೆ ಅಥವಾ ಬೇರೆ ಏನೇ ಕಾರಣದಿಂದ ಆಗ್ತಾ ಇರ್ಬೋದು? ಇದು ಬಹಳ ಇಂಪಾರ್ಟೆಂಟ್. ಜನಗಳಿಗೆ ತಪ್ಪು ಕಲ್ಪನೆ, ಸೋಷಿಯಲ್ ಮೀಡಿಯಾಗೆ ತಪ್ಪು ಮಾಹಿತಿಗಳು ಬಂದವು. ನೋಡಿ, ಒಂದು ವ್ಯಾಕ್ಸಿನ್, ಒಂದು ಲಸಿಕೆ ಮಾರ್ಕೆಟಿಗೆ ಬರಬೇಕಾದ್ರೆ ಅನೇಕ ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತೆ. ಅನಿಮಲ್ ಎಕ್ಸ್ಪೆರಿಮೆಂಟ್, ಹ್ಯೂಮನ್ ಎಕ್ಸ್ಪೆರಿಮೆಂಟ್. ಆ ವ್ಯಾಕ್ಸಿನ್ ಸೇಫ್ ಹ್ಯೂಮನ್ ಕೊಡೋಕೆ ಅಂದಾಗೆ ಮಾತ್ರ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡ್ತಾರೆ. ಬಟ್ ಏನಾಗುತ್ತೆ, ಕೋವಿಡ್ ವಾಸ್ ಅನ್ ಎಮರ್ಜೆನ್ಸಿ ಸಿಚುಯೇಷನ್. ನಮಗೆ ತುಂಬಾ ಕಾಯ್ದ್ರೆ ಆ ವ್ಯಾಕ್ಸಿನ್ ತಯಾರು ಮಾಡೋದಕ್ಕೆ ಇದೆಲ್ಲ ಪ್ರೋಸೆಸ್ ಫಾಲೋ ಮಾಡಿದ್ರೆ ಅಷ್ಟೊತ್ತಿಗೆ ಸಾಕಷ್ಟು ಜನ ಸತ್ತೋಗ್ತಾರೆ ಅಂತ ಎಮರ್ಜೆನ್ಸಿ ಸಿಚುಯೇಷನ್ ಒಳಗೆ ಅದಕ್ಕೊಂದು ಪರ್ಮಿಷನ್ ಸಿಗುತ್ತೆ. ಇವೆಲ್ಲ ಮಾಡಿರಿ, ಆದ್ರೆ ಟ್ರಯಲ್ ನ ಸ್ವಲ್ಪ ಕಡಿಮೆ ಮಾಡಿ ಬಿಡ್ಬೋದು ಅಂತ. ಆ ದೃಷ್ಟಿಯಲ್ಲಿ ಕೆಲವರು ಏನ್ ಅನ್ಕೊಂಡ್ರು, ಇವ್ರನ್ನ ಸರಿಯಾಗಿ ಟ್ರಯಲ್ ಮಾಡಿಲ್ಲ ಅಂತ. ಬಟ್ ಆಮೇಲೆ ಬಂದ ವಿಚಾರಗಳ ಪ್ರಕಾರ ಇಟ್ ವಾಸ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಒನ್ ಆಫ್ ದಿ ಟಾಪ್ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್. ಅಂಡ್ ಇನ್ನೊಂದು ನಾವು ಹೆಮ್ಮೆ ಪಡೋದು ಅಂದ್ರೆ, ಭಾರತ ದೇಶದಲ್ಲಿ ತಯಾರಾಗುವಂತಹ ವ್ಯಾಕ್ಸಿನ್ಗಳು ಇಡೀ ಪ್ರಪಂಚಕ್ಕೆ ಸಪ್ಲೈ ಆಗುತ್ತೆ. ನಮ್ಮ ವಿಜ್ಞಾನಿಗಳು, ನಮ್ಮ ಸೆಂಟರ್ಗಳು ಅಷ್ಟೊಂದು ಅದ್ಭುತ, ಪುಣೆ ಒಳಗಿರೋ ಇನ್ಸ್ಟಿಟ್ಯೂಟ್ಸ್. ಸೊ ಈ ಕೋವಿಡ್ ವ್ಯಾಕ್ಸಿನ್ ನ ಅದೇನಾಗುತ್ತೆ, ವ್ಯಾಕ್ಸಿನ್ ಒಳಗೆ ಇನ್ನೊಂದು ಜನ ತಿಳ್ಕೋಬೇಕು, ಕೊಡೋದೇನಂದ್ರೆ ಅದೇ ವೈರಸ್ ನ ಸಾಯಿಸಿ ಕೊಡುವಂಥದ್ದು. ಅಂತದ್ರೊಳಗೆ ಅದರ ಕಾಂಪ್ಲಿಕೇಶನ್ ಬಹಳ ಕಡಿಮೆ. ಹಂಗೇನಾದ್ರೆ ವಿತ್ಡ್ರಾ ಮಾಡ್ತಾರೆ. ಅಂದ್ರೆ ಸರ್, ಇದರಲ್ಲಿ ಪ್ರಶ್ನೆ ಏನಂದ್ರೆ, ಒಂದ್ ಯಾವ್ದೇ ಮೆಡಿಸಿನ್ಸ್ ಗಳು ರಿಸರ್ಚ್ ಆಗಿ ಕ್ಲಿನಿಕಲ್ ಟ್ರಯಲ್ ಆಗಿ ಬರಬೇಕಾದ್ರೆ ಮಿನಿಮಮ್ 10 ವರ್ಷಗಳ ಕಾಲ, ಎಸ್ಪೆಷಲಿ ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ಇದನ್ನ ಹೆಂಗೆ 1 ವರ್ಷದಲ್ಲೇ ಕಂಡುಹಿಡಿದ್ರು, ಹೇಗೆ ಇದನ್ನ 2 ವರ್ಷದಲ್ಲೇ ತರೋದಕ್ಕೆ ಸಾಧ್ಯ ಆಯ್ತು? ಡೆಫಿನೆಟ್ಲಿ ಇದರಲ್ಲಿ ಏನಾದ್ರು ಒಂದು ಎಫೆಕ್ಟ್ ಇದ್ದೇ ಇರುತ್ತಲ್ಲ ಅಂತ ಜನರು ಹೇಳ್ತಾರೆ. ಇಲ್ಲ, ಹಂಗಾಗಿದ್ರೆ ವಿತ್ಡ್ರಾ ಮಾಡೋದು ರೂಲ್ ಇದೆ. ಯಾವುದೇ ಒಂದು ವ್ಯಾಕ್ಸಿನ್ ನೀವು ಹೇಳ್ದಂಗೆ 3 ರಿಂದ 5 ವರ್ಷ ತಗೊಳುತ್ತೆ. ಅನಿಮಲ್ ಎಕ್ಸ್ಪೆರಿಮೆಂಟ್, 4 ಹ್ಯೂಮನ್ ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಯಾವುದೇ ಒಂದು ಅದರೊಳಗೆ ಸೈಡ್ ಎಫೆಕ್ಟ್ ಕಂಡ್ರೆ ಅಲ್ಲೇ ನಿಲ್ಸ್ಬಿಡ್ತಾರೆ ಅದನ್ನ. ಈವನ್ ಹ್ಯೂಮನ್ ಟ್ರಯಲ್ ಕೊಟ್ಟ ಮೇಲೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಕಂಡು ಬಂದ್ರೆ ವಿತ್ಡ್ರಾ ಮಾಡ್ತಾರೆ. ಇದು ರೂಲ್ಸ್ ಇದೆ. ಬಟ್ ಆ ಟೈಮ್ನ ಬೇಕಿತ್ತು ಇದನ್ನ, ಅದಕ್ಕೋಸ್ಕರವಾಗಿ ಕೆಲವು ರಿಸ್ಕ್ ತಗೊಂಡು ಬಿಡ್ಬೇಕಾಗುತ್ತೆ ಮೆಡಿಸಿನ್, ಹಂಗ್ ಬಿಟ್ರು. ಸೊ ಹಂಗಾಗಿ ಅದರಿಂದ ಕೂಡ ನಾನು 3 ಡೋಸ್ ತಗೊಂಡಿದ್ದೀನಿ, ಮುಂದೆ ಕೂತಿದ್ದೀನಿ. ಸೊ ಹಂಗಾಗಿ ಯಾರಿಗೂ ಅಂತ ಇದಾಗ್ಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದಾದ ನಂತರ ಕೋವಿಡ್ ಎಲ್ಲ ಮುಗಿದ ಮೇಲೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಇವೆಲ್ಲ ಜಾಸ್ತಿ ಆಯ್ತು. ಆ ಟೈಮ್ನಲ್ಲಿ ಸಾಕಷ್ಟು ಸ್ಟಡಿ ಬಂದು, ಲಂಡನ್ ಆಗ ಯಾರೋ ಒಬ್ರು ಕೇಸು ಹಾಕಿದ್ರು, ಅವರು ಕೂಡ ಕನ್ಫ್ಯೂಸ್ ಮಾಡ್ಕೊಂಡ್ರು, ಹೌದು ನಾವು ಒಪ್ಕೋತೀವಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ಸಿಕ್ವೆಲೆ ಇದೆಯಲ್ಲ, ಕೋವಿಡ್ ನಿಂದ ಉಳ್ಕೊಂಡ್ರಲ್ಲ, ಅವರಿಗೆ ಹಾರ್ಟ್ ಅಟ್ಯಾಕ್, ಬ್ಲಡ್ ಕ್ಲಾಟ್ಸ್ ಇವೆಲ್ಲ ಜಾಸ್ತಿ ಆಯ್ತೆ ಹೊರತು ನಾಟ್ ಬಿಕಾಸ್ ಆಫ್ ದಿ ವ್ಯಾಕ್ಸಿನ್. ಅದ್ರ ಸಾಕಷ್ಟು ಪೇಪರ್ಸು ಎಲ್ಲ ಬಂದು. ಸೊ ಅಲ್ಟಿಮೇಟ್ಲಿ ಏನಾಯ್ತು ಅಂದ್ರೆ ಸಮ್ ಸೈಡ್ ಎಫೆಕ್ಟ್ಸ್. ಇವಾಗ ನೋಡಿ, ಈ ಪೋಲಿಯೋ ಡ್ರಾಪ್ಸ್ ಇಡೀ ಭೂಮಿಯಿಂದ ನಾವು ಪೋಲಿಯೋನ ಎರಾಡಿಕೇಟ್ ಮಾಡ್ಲಿಕ್ಕೆ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಓರಲ್ ಪೋಲಿಯೋ. ಅದರೊಳಗೆ ಬೋತ್ ಈ 2 ದೊಡ್ಡ ಸಂಸ್ಥೆಗಳು, ಲಯನ್ಸ್ ಅಂಡ್ ರೋಟರಿ ಸಂಸ್ಥೆಗಳು ಸಾಕಷ್ಟು ದುಡ್ಡು ಖರ್ಚು ಮಾಡಿ ತುಂಬಾ ಜನಗಳಿಗೆ ಅನುಕೂಲ ಆಗಿ ಮಾಡಿದಾವೆ. ಬಟ್ ಕೆಲವು ಕಡೆ ಪೋಲಿಯೋ ಡ್ರಾಪ್ಸ್ ತಗೊಂಡ್ಮೇಲೆ ಮಗು ಪೋಲಿಯೋ ಬಂತು. ಅವಾಗ 1 ಮಿಲಿಯನ್ಸ್ ಆಫ್ ಮಕ್ಕಳನ್ನ ಉಳಿಸಿರೋ ಅವಾಗ 1-2 ಹಂಗ ಆದಾಗೆ ಆ ಇಡೀ ಸ್ಕೀಮ್ಗೆ ತಪ್ಪು ಹೆಸರು ಬರಬಾರ್ದು. ಅನ್ಫಾರ್ಚುನೇಟ್ಲಿ ಹಂಗ ಆಗ್ಬಾರ್ದು, ಆಗೋಯ್ತು. ಅದ್ರೊಳಗೆ ಏನೋ ಇರುತ್ತೆ, ಆ ಮಗು ಇಮ್ಯುನೋ ಡಿಫಿಷಿಯನ್ಸಿ ಇರುತ್ತೆ ಅಥವಾ ಬೇರೆ ಏನೋ ಕೋಮಾರ್ಬಿಡಿಟಿ ಇರುತ್ತೆ. ಈ ಕೋವಿಡ್ ನಲ್ಲೂ ಹಂಗೆ ಆಗಿದೆ. ಅನ್ಫಾರ್ಚುನೇಟ್ಲಿ ಅನ್ನೆಸೆಸರಿ ಕೋವಿಡ್ ವ್ಯಾಕ್ಸಿನ್ ತಗೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಬಂತು. ಇಲ್ಲ, ದಟ್ ವಾಸ್ ನಾಟ್ ಎ ಕರೆಕ್ಟ್ ನ್ಯೂಸ್ ಅದು. ಓಕೆ ಸರ್, ಹಾಗೆ ಇನ್ನು ಮಾರಣಾಂತಿಕ ಕಾಯಿಲೆ ಅಂತಾರೆ ಇಡೀ ಪ್ರಪಂಚದಲ್ಲಿರೋದು ಅಂದ್ರೆ ಅದು ಕ್ಯಾನ್ಸರ್. ಅಂದ್ರೆ ಕ್ಯಾನ್ಸರ್ ಬಂತು ಮೊದಲನೇ ಆರಂಭದ 2 ಸ್ಟೇಜಸ್ಗಳಲ್ಲಿ ಬಂದರೆ ಹೇಗೋ ಒಂದು ಸ್ವಲ್ಪ ಬದುಕುಳಿಯುವಂತಹ ಚಾನ್ಸಸ್ಗಳು ಸಾಮಾನ್ಯ 90% ವರೆಗೆ ಇರುತ್ತೆ. ಆದರೆ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ಇತ್ತೀಚಿನ ವರದಿಗಳು ಲಾಸ್ಟ್ ಕಳೆದ ಒಂದು 6-7 ತಿಂಗಳ ಅಥವಾ 1 ವರ್ಷದಿಂದ ಮಾತಾಡ್ತಾರೆ, ಅದಕ್ಕೂ ಸಹಿತ ಒಂದು ವ್ಯಾಕ್ಸಿನೇಷನ್ ಲಭ್ಯ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ಯಾವುದಕ್ಕೆ ಈ ವ್ಯಾಕ್ಸಿನೇಷನ್ ಹೆಲ್ಪ್ ಆಗ್ತದೆ ಕ್ಯಾನ್ಸರ್ಗೆ ಅಂತ? ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಕ್ಯಾನ್ಸರ್, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ಚೇರ್ಮನ್ ಇದ್ದೀನಿ. ಈ ಕ್ಯಾನ್ಸರ್ ಅಂದ್ರೆ ಅರ್ಬುದ ರೋಗ. ಇದಕ್ಕೆ ಅನೇಕ ಕಾರಣಗಳು, ಕೆಮಿಕಲ್ಸ್ ಇರ್ತವೆ, ಕಾರ್ಸಿನೋಜನ್ಸ್ ಅಂತೀವಿ ನಾವು.
ಅನ್ಫಾರ್ಚುನೇಟ್ಲಿ ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಗರ್ಭಕೋಶದ ಕಂಠ, ಯೂಟ್ರಸ್ ಹಿಂಗಿರುತ್ತೆ, ಅದ್ರ ಮೂತಿ ಇಲ್ಲಿರುತ್ತೆ, ಅದರಲ್ಲಿ ಕ್ಯಾನ್ಸರ್ ಆಗೋದು. ತುಂಬಾ ಹೆಣ್ಣು ಮಕ್ಕಳು ಆ ಕ್ಯಾನ್ಸರ್ ನಿಂದ ಸತ್ತೋಗ್ತಾ ಇದ್ದಾರೆ. ಯಾಕಂದ್ರೆ ಅನ್ಫಾರ್ಚುನೇಟ್ಲಿ ಅವ್ರು ಬೇಗ ಬರಲ್ಲ, ಸ್ಟೇಜ್ 3 or 4 ಬರ್ತಾರೆ. ಬಹಳ ಸಾರಿ ನಾನು ಹೇಳ್ತೀನಿ, ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ಈ ಸರ್ವೈಕಲ್ ಕ್ಯಾನ್ಸರ್ ನೊಳಗೆ ಸಿಂಪ್ಟಮ್ಸ್ ಇದ್ರು ಹೆಣ್ಮಕ್ಳು ಬರುವುದಿಲ್ಲ. ವಿದ್ಯಾವಂತ ಮಕ್ಕಳು ಬಹಳ ಸಾರಿ ದುಃಖ ತೋಡ್ಕೋತಾರೆ, ನಮ್ಮ ಕಾಯಿಲೆ ಮುಚ್ಚಿಟ್ಕೊಂಡ್ಬಿಟ್ಲು ಡಾಕ್ಟ್ರೆ ಅಂತಾರೆ. ಅದು ಯಾಕೆ ಬರುತ್ತೆ ಅಂದ್ರೆ, ಒನ್ ಆಫ್ ದಿ ಕಾಸಸ್ ಈಸ್ ಎ ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇದೆ. ಅದು ಗಂಡು ಮಕ್ಕಳಲ್ಲೂ ಜನನಾಂಗದಲ್ಲಿ ಇರುತ್ತೆ, ಹೆಣ್ಣು ಮಕ್ಕಳಲ್ಲೂ ಕೂಡ ಆ ಸರ್ವಿಸ್ ನ ಸೇರ್ಕೊಂಡು ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಕಾರಣ. ಇಟಿಯಾಲಜಿ ಅಂತೀವಿ ನಾವು. ವಾಟ್ ಆರ್ ದ ಕಾಸಸ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಅಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಈ ವೈರಸ್. ಸೊ ಒಬ್ಬ ವಿಜ್ಞಾನಿ ಬಹಳ ಚೆನ್ನಾಗಿ ಈ ವೈರಸ್ಗೆ ಡೆಫಿನೆಟ್ಲಿ ಒಂದು ವ್ಯಾಕ್ಸಿನ್ ಕಂಡುಹಿಡಿಬಹುದು ಅಂತ ಕಂಡುಹಿಡಿದ. ಟುಡೇ ಇಟ್ ಈಸ್ ಅವೈಲಬಲ್. HPV ವ್ಯಾಕ್ಸಿನ್ ಅಂತ, ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ನಾವು ದಯವಿಟ್ಟು ನಮ್ಮ ಡಿಸ್ಕಷನ್ ನೋಡ್ತಿರೋ ಮಾಧ್ಯಮದಲ್ಲಿ ದಯವಿಟ್ಟು ಇಟ್ ಇಸ್ ಅವೈಲಬಲ್. ಇವತ್ತು ಮಾರ್ಕೆಟ್ ನ ಸಿಗ್ತಾ ಇದೆ. ಅದರಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ಸ್ ನನಗೆ ಕೇಳಿದ ಪ್ರಕಾರ ಈ ಪಬೋತಿ ಹಾಸ್ಪಿಟಲ್ ಅಂತ ಒಂದಿದೆ, BBMP ಹಾಸ್ಪಿಟಲ್, ಅದು ಅಲ್ಲಿ ಫ್ರೀ ಕೊಡ್ತಾರೆ ಅಂತ ನನ್ನ ಕಿಮ್ಸ್ ನಿಂದ ನಮ್ಮ AM ಒಂದು ಇನ್ಫಾರ್ಮೇಶನ್ ಕೊಟ್ರು. ಅದು ದಯವಿಟ್ಟು ಜನ ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡನೇದು, ನನ್ನದೇ ಹಾಸ್ಪಿಟಲ್ ಅಲ್ಲಿ, ಕೆಂಪೇಗೌಡ ಹಾಸ್ಪಿಟಲ್ ಅಲ್ಲಿ 2 ಸಾರಿ ಕ್ಯಾಪ್ ಮಾಡಿ ಮಲ್ಟಿ ವೈಲ್ ಕಡಿಮೆ ಆಗುತ್ತೆ. ಅವಾಗ ಇದು ಒಂದು ಇಂಜೆಕ್ಷನ್ 3600 ಅಂತಾರೆ ಇದು ರೇಟು ಕಾಸ್ಟ್ ಆಗೋದು. ಬಟ್ ಆ ಕಂಪನಿನ ಪರ್ಟಿಕ್ಯುಲರ್ಲಿ ಸೀರಮ್ ಭಾರತ್ ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರನ್ನ ಕರೆಸಿ ಒಂದು ಸೋಷಿಯಲ್ ಸರ್ವಿಸ್ ತರ, ನಾನು ಡಾಕ್ಟರ್ ಸಾವಿತ್ರಿ ನಮ್ಮ ಕಿಮ್ಸ್ ಅಲ್ಲಿ ಗೈನಕಾಲಜಿ ಪ್ರೊಫೆಸರ್ ಇದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಇವರು ಈ ಇನ್ಫಾರ್ಮೇಶನ್ ಹೇಳಿದ್ರು. 1500 ರೂಪಾಯಿಗೆ ನಮ್ಮೆಲ್ಲ ಸ್ಟಾಫ್ಗೂ ಅವ್ರ ಮಕ್ಕಳಿಗೂ ನಾವು ಕೊಟ್ಟು ಅಂತ. ಇಂಥ ಅವಕಾಶಗಳನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ವ್ಯಾಕ್ಸಿನ್ ಇಸ್ ಅವೈಲೇಬಲ್. ಸೊ ಇದನ್ನ ನಿಮ್ಮ ಮನೆಯವರಿಗೆ ಸರ್, ಇದ್ರ ಜೊತೆಗೆ ಏನಂದ್ರೆ ವ್ಯಾಕ್ಸಿನೇಷನ್, ಈ ಗರ್ಭಕೋಶದ ಕಂಠಕ್ಕೆ, ಸರ್ವಿಕ್ಸ್ಗೆ, ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನೇಷನ್ ಲಭ್ಯ ಇದೆ. ಇದು ಒಂದು ಒಳ್ಳೆ ವಿಷಯ. ಹಾಗಾಗಿ ಇದ್ರ ಯಾವ ವಯಸ್ಸಿನವ್ರು ತಗೋಬಹುದು, ಎಷ್ಟು ಡೋಸ್ ತಗೋಬಹುದು ಸರ್ ಇದರಲ್ಲಿ? ಇದು ಬಹಳ ಇಂಪಾರ್ಟೆಂಟ್ ಸೈಂಟಿಫಿಕ್ ಇನ್ಫಾರ್ಮೇಶನ್. 9 ವರ್ಷದಿಂದ ಶುರು ಮಾಡಬಹುದು. 9 ರಿಂದ 14 ವರ್ಷದೊಳಗೆ ಬಂದ್ರೆ 2 ಡೋಸ್ ಸಾಕು ಅವರಿಗೆ. 0 and 6 ಅಂತೀವಿ. ಇವತ್ತು ಕೊಡೋ ವ್ಯಾಕ್ಸಿನ್ ನಾವು 0 ಡೇ ಅಂತೀವಿ. 6 ತಿಂಗಳಾದ್ಮೇಲೆ ಇನ್ನೊಂದು ಡೋಸು. ಅದೇ 14 ಇಯರ್ಸ್ ಆದ್ಮೇಲೆ ಅವ್ರೇನ ಬಂದ್ರೆ ಅಲ್ಲಿವರೆಗೂ ತಗೊಂಡಿಲ್ಲ, ಇಷ್ಟು ತಗೊಂಡ್ರೆ ಸಾಕು ಲೈಫ್ ಲಾಂಗ್ 2 ಡೋಸು. ಬೈ ಚಾನ್ಸ್ ಅವ್ರು 15 ವರ್ಷದ ಮೇಲೆ ಅವ್ರು ಬಂದ್ರೆ ಅಪ್ ಟು 40 ಇಯರ್ಸ್ ಅವರಿಗೆ 3 ಡೋಸ್ ಬೇಕಾಗುತ್ತೆ. 0, 2 and 6 ಅಂತೀವಿ ನಾವು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಜನ ಹೆಣ್ಮಕ್ಳು ಕೇಳ್ತಿದಿರಲ್ಲ, ದಯವಿಟ್ಟು ಏನೇನ್ಕೋ ಖರ್ಚು ಮಾಡ್ತೀರಿ, ರೋಡ್ ಸೈಡ್ ತಿಂಡಿ ತಿನ್ನಕ್ಕೆ, ಸಿನಿಮಾ ಟಿಕೆಟ್ ತಗೋತೀರಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡು. ಇದ್ರಲ್ಲಿ ಒಂದು ಸರ್ ಏನಂದ್ರೆ 9 to 14 ಇಯರ್ಸ್ ಇರೋರು ಮೇಲ್ ಅಂಡ್ ಫೀಮೇಲ್ ಅಪ್ಲಿಕೇಬಲ್ ಇದು ಎಲ್ರು, ಕರೆಕ್ಟ್ ಅಲ್ವಾ? ಹೌದು. ಓಕೆ. ಅದ ನಂತರ 14 to 40 ಇಯರ್ಸ್ ಇರೋರು ಫೀಮೇಲ್ ಮಾತ್ರ. ಇವನ್ ಮೇಲ್ಸ್ ಕೂಡ ಪರ್ಟಿಕ್ಯುಲರ್ ಡೋಸ್ ಇಸ್ ಸೇಮ್ 0 and 6, 9 to 8 ಇರೋರು. ಬಟ್ ಇವನ್ ಅಡಲ್ಟ್ಸ್ ತಗೋಬಹುದು ಗಂಡಸರಲ್ಲಿ ಕೂಡ. ಯಾಕಂದ್ರೆ ಪ್ಯಾಪಿಲೋಮಾ ವೈರಸ್ ಇದು ಈ ವೈರಸ್ ಅನ್ನು ಕೊಲ್ಲುವಂತ ವ್ಯಾಕ್ಸಿನ್ ಇದು. ಸೊ ಅದು ಪ್ರೀ ಕ್ಯಾನ್ಸರಸ್ ವೈರಸ್ ಅಂತೀವಿ ನಾವು, ಅಥವಾ ಅದರಿಂದ ಕ್ಯಾನ್ಸರ್ ಬರುತ್ತೆ. ಅದರಿಂದ ಅದನ್ನ ಡಿಸ್ಟ್ರಾಯ್ ಮಾಡಿದ್ರೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಆಗುತ್ತೆ. ಮೇಲಿಂದ ಫೀಮೇಲ್ಗೆ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದು. ಹಂಗಾಗಿ ಇವರಲ್ಲೇ ಎರಾಡಿಕೇಟ್ ಮಾಡಿದ್ರೆ ಇವರಿಂದ ಅವ್ರಿಗೆ ಹೋಗೋದು ತಪ್ಪುತ್ತೆ. ಅದನ್ನ ದಯವಿಟ್ಟು 9 to 14 2 ಡೋಸು. 14 ಆದ್ಮೇಲೆ ಯಾರೇ ಬರಲಿ ಅಪ್ ಟು 40 ಫೀಮೇಲ್ಸ್ ನಲ್ಲಿ. ಯಾಕಂದ್ರೆ ಇದು ಇನ್ಸಿಡೆನ್ಸ್ 40-45 ಆದ್ಮೇಲೆ ಏನಂತ ಎಫೆಕ್ಟಿವ್ ಇಲ್ಲ ಅಂತ 40 ವರೆಗೂ ಅದು ವೆರಿ ಆಕ್ಟಿವ್ ಸೆಕ್ಸುವಲ್ ಲೈಫ್ ಅದು. ಸೊ ಅದರಿಂದ ಇದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಓಕೆ, ಮಾತಾಡೋಣ ಇದ್ರ ಬಗ್ಗೆ. ಇನ್ನೂ ಸಾಕಷ್ಟು ಮಾಹಿತಿನ ಪಡ್ಕೊಳ್ಳೋಣ. ವಿಶೇಷವಾಗಿ ಒಂದು ಖುಷಿಯ ವಿಷಯ ಜೊತೆಗೆ ಆರೋಗ್ಯದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠ ಅಂದರೆ ಸರ್ವಿಕ್ಸ್ಗೆ ಇರುವಂತಹ ಸಮಸ್ಯೆಗೆ ಕ್ಯಾನ್ಸರ್ ಕುರಿತಾದಂಥದ್ದಕ್ಕೆ ಇದಕ್ಕೆ ಒಂದು ವ್ಯಾಕ್ಸಿನ್ ಇದೆ. ಅದು ವಿಶೇಷವಾಗಿ 9 to 14 ಇಯರ್ಸ್, ಅದ ನಂತರ 15 to 40 ಇಯರ್ಸ್ವರೆಗೂ ಸಹಿತ ತಗೋಬೋದು. ಇದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ವೈದ್ಯರನ್ನ ಅಥವಾ ಸರ್ಕಾರದ ಆಸ್ಪತ್ರೆಗಳಲ್ಲಿ ಹೋಗಿ ಸಂಪರ್ಕ ಮಾಡಬಹುದು ಅಂತ ಹೇಳಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಯಾವೂರಿಂದ? ಹಾ ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ದು ಕೊರೋನಾ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ 2 ಡೋಸ್ ಹಾಕ್ಸ್ಕೊಂಡಿದ್ದೀನಿ. ಓಕೆ. ಅದಾದ್ಮೇಲೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಲ್ಲ ಸರ್, ಮುಂಚೆ ಸಣ್ಣ ಇದ್ದೆ. ಹೌದಾ? ಅದರಿಂದ ಏನ್ ಖುಷಿ ಆಗಿದೆಯೋ ಬೇಜಾರಾಗಿದೆಯೋ ನಿಮ್ಗೆ? ದಪ್ಪ ಆಗಿರೋದಕ್ಕೆ ಬೇಜಾರಿದೆ ಸರ್. ನೋಡಿ,
ಬಹಳ ಜನ ಹಿಂಗ್ ತಪ್ಪು ತಿಳ್ಕೊಳ್ತಾರೆ, ನಾನು ಇಂಜೆಕ್ಷನ್ ಹಾಕೊಂಡ್ಬಿಟ್ಟೆ, ನೀವು ಕೊಟ್ಟಿದ್ ಮಾತ್ರೆ ನುಂಗಿ ದಪ್ಪ ಆಗ್ಬಿಟ್ಟಿದೀನಿ ಅಂತ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಈ ವ್ಯಾಕ್ಸಿನ್ ಇಂದ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಹೇಳಿದ್ರು, ಬಟ್ ನಿಮ್ ತೂಕ ಜಾಸ್ತಿ ಆಗೋದು ಒಂದೇ ಒಂದು ಇಂಜೆಕ್ಷನ್. ಸ್ಟೀರಾಯ್ಡ್ಸ್ ಕೊಟ್ರೆ ಕೆಲವರು ಜನ ಈ ಜಿಮ್ಗಳಲ್ಲಿ ಅದೆಲ್ಲ ಯೂಸ್ ಮಾಡ್ತಾರೆ, ಅನಬಾಲಿಕ್ ಸ್ಟೀರಾಯ್ಡ್ಸ್ ಅಂತೀವಿ. ಅದು ಬಿಟ್ರೆ ಇಲ್ಲ. ನೀವು ದಪ್ಪ ಆಗಿರೋದಕ್ಕೆ ಬೇರೆ ಕಾರಣ, ವ್ಯಾಕ್ಸಿನ್ ಅಂತೂ ಕಾರಣ ಅಲ್ಲ. ನೋಡಿ, ದಪ್ಪ ಆಗ್ಲಿಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಕಾರಣ ಅಂದ್ರೆ ನಿಮ್ಮ ಕ್ಯಾಲರಿ ಜಾಸ್ತಿ ಆಗಿರುತ್ತೆ, ಕನ್ಸಂಪ್ಷನ್ ಜಾಸ್ತಿ ಆಗಿರುತ್ತೆ, ಕ್ಯಾಲರಿ ಖರ್ಚು ಮಾಡಿರಲ್ಲ, ನೀವು ವಾಕಿಂಗ್ ಮಾಡಿರಲ್ಲ. ದಯವಿಟ್ಟು ದಪ್ಪ ಆಗೋರಿಗೆ ಇದು ರೀಸನ್ನು. ನೀವು ಸಣ್ಣ ಆಗ್ಬೇಕು ಅಂದ್ರೆ ವಾಕ್ ಮಾಡಿ. ನಾನು ಇನ್ನೊಂದೊಂದ್ಸಾರಿ ಬಹಳ ಜನಕ್ಕೆ ಹೇಳ್ತೀನಿ, ದಪ್ಪ ಇರೋರು ಯಾರ್ದನ ಮನೆಗೆ ಹೋದ್ರೆ ಸ್ವೀಟ್ ಗೀಟ್ ತಂದ್ರೆ ಹಿಂಗ್ 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 ಅನ್ನಿ, ಸೌತೆಕಾಯಿ ಮೂಲಂಗಿ ತಂದ್ರೆ ಹಿಂಗ್ 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 ಅನ್ನಿ ಅಂತ. ಸಿಂಪಲ್ ಎಕ್ಸರ್ಸೈಸ್. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ವ್ಯಾಕ್ಸಿನ್ ನಿಂದ ಅದು ಸಾಧ್ಯವಿಲ್ಲ ಸರ್. ಓಕೆ, ಹಾಗೆ ಸರ್, ಈಗ ತಾವು ಹೇಳ್ತಾ ಇದ್ದಾರೆ ವ್ಯಾಕ್ಸಿನೇಷನ್ 14 to 40 years ವರೆಗೂ ಇನ್ ಕೇಸ್ ಆ ವರ್ಷದ ಅವಧಿಯಲ್ಲಿ ಏನಾದರೂ ಕ್ಯಾನ್ಸರ್ ಪೀಡಿತರ ಇದ್ರು ಅಂತಂದ್ರೆ ಸಹಜವಾಗಿ ಕೇಳೋದು, ನಾನು ಈ ವ್ಯಾಕ್ಸಿನ್ ಅನ್ನು ತಗೋಬಹುದಾ ಅಂತ ಹೇಳಿ. ಡೆಫಿನೆಟ್ಲಿ ಅದಕ್ಕೂ ಇದಕ್ಕೂ ಸಂಬಂಧನೇ. Okay. ಇಟ್ಸ್ ಎ ಪ್ರಿವೆಂಟಿವ್ ಇದು. ಬಟ್ ಅದು ಕ್ಯಾನ್ಸರ್ ಡಿಟೆಕ್ಟ್ ಮಾಡ್ತೀವಿ ಆಲ್ರೆಡಿ ಇತ್ತು ಅಂದ್ರೆ, ಅಥವಾ ಆಮೇಲೆ ಬಂದ್ರು ಕೂಡ ಒಂದು ಪಂಚ್ ಬಯಾಪ್ಸಿ, ಅದು ಒಂದು ಗೈನಕಾಲಜಿಸ್ಟ್ ಪರ್ವಿಜನಲ್ ಎಕ್ಸಾಮಿನೇಷನ್ ಅಂತೀವಿ, ಒಂದು ಪಂಚ್ ಬಯಾಪ್ಸಿ ಮಾಡ್ತಾರೆ. ಸೊ ಅದನ್ನ ಟ್ರೀಟ್ಮೆಂಟ್ ಇಸ್ ಸೇಮ್. ವ್ಯಾಕ್ಸಿನ್ ತಗೊಳ್ದೆ ಹೋಗ್ಲಿ, ಆಲ್ರೆಡಿ ಪ್ರೂವ್ಡ್ ಕೇಸ್ಗೆ ಟ್ರೀಟ್ಮೆಂಟ್ ಇದೆ. ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತೀವಿ ನಾವು. ರೇಡಿಯೋಥೆರಪಿ, ಕೀಮೋಥೆರಪಿ, ಸರ್ಜರಿ ಇವೆಲ್ಲ ಪ್ಲಾನ್ ಇರುತ್ತೆ. ಅದರಿಂದ ದಯವಿಟ್ಟು ನನ್ಗೆ ಆಲ್ರೆಡಿ ಇತ್ತೇನೋ ತಗೊಂಬಿಟ್ನಲ್ಲ, ಅದರಿಂದ ಏನು ತೊಂದರೆ ಆಗಲ್ಲ. ಓಕೆ, ಅಂದ್ರೆ ಸಮಸ್ಯೆ ಇತ್ತು ಅಂದ್ರೆ ವ್ಯಾಕ್ಸಿನೇಷನ್ ತಗೊಂಡ್ರು ಸಹಿತ ಏನು ಪ್ರಾಬ್ಲಮ್ ನಿಮ್ಗೆ ಆಗೋದಿಲ್ಲ ಅಂತ ಡಾಕ್ಟರ್ ಅಂಜನಪ್ಪ ಅವರು ಹೇಳ್ತಿದ್ದಾರೆ. ಹಾಗೆ ಸರ್, ಇನ್ನು ಈ ವ್ಯಾಕ್ಸಿನೇಷನ್ ವಿಷಯಗಳಲ್ಲಿ ಬಂತು ಅಂತಂದ್ರೆ ಹಲವಾರು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ಸ್ ಬೇಕು ಅಂತ ಹೇಳಿ ತಾವು ಹೇಳಿದ್ರೆ ಪೋಲಿಯೋ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇದಕ್ಕೆಲ್ಲ. ಆದರೆ ತಮ್ಮ ಪ್ರಕಾರ ಇಷ್ಟು ವರ್ಷಗಳ ಒಂದು ಸುದೀರ್ಘ ಒಂದು ಅನುಭವದಲ್ಲಿ ಹೆಚ್ಚಿನ ಕಾಯಿಲೆಗಳಿಂದ ಬಳಲ್ತಾ ಇರೋರು ಅಥವಾ ಪ್ರಾಣ ಕಳ್ಕೊಂಡ್ರು ಯಾವ ಕಾಯಿಲೆಗೆ, ಆಮೇಲೆ ಯಾವ ಸಂದರ್ಭದಲ್ಲಿ ವ್ಯಾಕ್ಸಿನ್ ತುಂಬಾ ಹೆಲ್ಪ್ ಆಗಿದೆ ಅಂತ? ಸ್ಮಾಲ್ ಪಾಕ್ಸ್ ಸರ್. ಓಕೆ, ನಾವು ಚಿಕ್ಕ ಹುಡುಗರಿಗೆಲ್ಲ ಕೈ ಮೇಲೆ ಹಿಂಗೆ ಹಾಕೋರು ಸರ್. ಹಾಗೆ ಒಂದೊಂದು ಊರಿಗೆ ಸ್ಮಾಲ್ ಪಾಕ್ಸ್ ಬಂತು ಅಂದ್ರೆ ಇಡೀ ಊರೇ ಗುಡಿಸ್ಕೊಂಡು ಹೋಗ್ಬಿಟ್ಟಿರೋದು. ಸೊ ಮ್ಯಾಕ್ಸಿಮಮ್ ಭೂಮಿ ಮೇಲೆ ಉಳಿದಿರೋರು. ಅದು ಇನ್ನೊಂದು ಮಜಾ ಅಂದ್ರೆ ಗ್ಲೋಬಲ್ ಎರಾಡಿಕೇಶನ್. ಸ್ಮಾಲ್ ಪಾಕ್ಸ್ ನ ಈ ಭೂಮಿಯ ಧರತಿಯ ಮೇಲಿಂದನೇ ಎರಾಡಿಕೇಟ್ ಆಗೋಯ್ತು. ಹಂಗಾಗಿ ತುಂಬಾ ಜನ ಉಳಿದಿದ್ದು ಅಂದ್ರೆ ಸ್ಮಾಲ್ ಪಾಕ್ಸ್ ನಿಂದ. ಅದೊಂದು. ಮೊದಲು ಕಾಲರ ಒಳಗೆ ಈಗಲೂ ಕಾಲರ ಬರ್ತಾ ಇರುತ್ತೆ, ಪ್ಲೇಗ್ ಕಾಯಿಲೆ. ಇವನ್ ಅದು ಕೂಡ ಇಟ್ ವಾಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಅದರಿಂದಲೂ ತುಂಬಾ ಜನ ಸಾಯರು. ಸಾಂಕ್ರಾಮಿಕ ರೋಗಗಳಿಂದ ಸತ್ತವರ ಸಂಖ್ಯೆ ಯುದ್ಧಗಳಲ್ಲೂ ಸತ್ತಕ್ಕಿಂತ ಜಾಸ್ತಿ. ಅದರಿಂದ ಈ ವ್ಯಾಕ್ಸಿನ್ಗಳಿಂದ ಸಾಂಕ್ರಾಮಿಕ ರೋಗಗಳಿಂದ ಸಾಯೋರು ತುಂಬಾ ಜನ ಉಳ್ಕೊಂಡ್ರು. ಹಂಗಾಗಿ ಪ್ರಪಂಚದಲ್ಲಿ ಆರೋಗ್ಯವಾಗಿದ್ದಾರೆ ಜನಗಳು. ಓಕೆ, ಮಾತಾಡೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು ಯಾವೂರಿಂದ? ನಾವು ಚಿತ್ತೂರಿಂದ. ಹಾ, ಕೇಳಿ, ಏನ್ ಪ್ರಶ್ನೆ? ಶೇಖರ್ ಅಂತ. ಇದು ಸಣ್ಣಗಿರೋರು 25 to 28 ಏಜು, ದಪ್ಪ ಅವ್ರಿಗೆ ಏನು ಮಾಡ್ಬೇಕು ಅಂತ ಇವತ್ತು ಅದ್ರ ಮೇಲೆ ನಾನು ಮಾತಾಡ್ತಿಲ್ಲ, ಆದ್ರೂ ನೀವು ಕೇಳಿದಕ್ಕೆ ಹೇಳ್ತೀನಿ ನೋಡಿ ಸರ್. ವೆರಿ ಸಿಂಪಲ್. ಕೆಲವರು ಜೆನೆಟಿಕಲಿ ಕೋಡೆಡ್, ಅವ್ರ ಫ್ಯಾಮಿಲಿ ಒಳಗೆ ಎಲ್ಲರೂ ಸಣ್ಣಗಿರ್ತಾರೆ. ಬಟ್ ಸಣ್ಣಗಿರೋರು ದಪ್ಪ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಸಿಂಪಲ್ ಭಾಷೆ ಕ್ಯಾಲರಿ ಅಂತೀವಿ. ಜಾಸ್ತಿ ಕ್ಯಾಲರಿ, ತುಂಬಾ ಸ್ವೀಟ್ಸ್ ತಿನ್ನೋದು, ತುಂಬಾ ಊಟ ಮಾಡೋದು, ಚೆನ್ನಾಗಿ ಇದು ಮಾಡಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಕಡಿಮೆ ಆಗ್ಬೇಕಾಗಿರೋರು ಕಡಿಮೆ ತಿನ್ಬೇಕು ಅಂಡ್ ಅದನ್ನ ಖರ್ಚು ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಸಣ್ಣ ಇರೋರಿಗೆ ಇದು ಒಂದೇ ಮಾರ್ಗ. ಸುಮ್ಮನೆ ಆರ್ಟಿಫಿಷಿಯಲಿ ನಾನು ಇಂಜೆಕ್ಷನ್ ತಗೊಂಡು ದಪ್ಪ ಆಗ್ತೀನಿ ಅವೆಲ್ಲ ಮಾಡಂಗಿಲ್ಲ. ಕ್ಯಾಲರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಮಾಡಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸರ್, ತಾವು ಹೇಳ್ತಾ ಇದ್ರಿ ಅಂದರೆ ವ್ಯಾಕ್ಸಿನೇಷನ್ ಕುರಿತಾಗಿ ಸ್ಮಾಲ್ ಬಾಕ್ಸ್ಗಳಿಂದ ತಾವು ಹೇಳಿದ್ರೆ ಒಳ್ಳೆ ಮಾತೇನಂತಾರೆ, ಸಾಂಕ್ರಾಮಿಕ ರೋಗಗಳಲ್ಲಿ ಸತ್ತಿರೋ ಜನ ಸೈನ್ಯದಲ್ಲೂ ಹೋರಾಟದಲ್ಲೂ ಸಹಿತ ಸತ್ತಿದ್ದಾರೆ. ಅಷ್ಟು ಜನ ಸಾಂಕ್ರಾಮಿಕ ಕಾಯಿಲೆಗಳಿಂದನೇ ಸತ್ತಿದ್ದಾರೆ. ಅಂದರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಡೀ ವರ್ಲ್ಡ್ ವೈಡ್ ಏನಾದರೂ ಒಂದು ಇಶ್ಯೂಸ್ ಬಂತು ಅಂತಂದರೆ ಫಸ್ಟ್ ಕೇಳೋದು ವ್ಯಾಕ್ಸಿನೇಷನ್ಸ್ ಆಗಿದೆಯಾ ಅಂತೇಳಿ. ಯಾಕಂದರೆ ಭಾರತದಲ್ಲೂ ಸಹಿತ ವ್ಯಾಕ್ಸಿನೇಷನ್ ಬಗ್ಗೆ ಹೆಚ್ಚಿನ ಒಂದು ನಾಲೆಜ್, ಅದ್ರ ಬಗ್ಗೆ ಪದಗಳು ಕೇಳಿದೆ ಕೋವಿಡ್ ಟೈಮಲ್ಲಿ. ದೇಶದಿಂದ ಇನ್ನೊಬ್ರಿಗೆ ಹರಡೋದು, ಜಗತ್ತಿನಾದ್ಯಂತ ಇವತ್ತೊಂದು ಸಾಂಕ್ರಾಮಿಕವಾಗಿ ಒಂದೊಂದು ಪಿಡುಗು ಅಂತ ಬಂತು. ಅಂದ್ರೆ ಈ ಸಾಂಕ್ರಾಮಿಕ ಪಿಡುಗಿನಿಂದ ಆಗ್ತಾ ಇರುವಂತಹ ಸೈಡ್ ಎಫೆಕ್ಟ್ಸ್ಗಳು ಅಂದ್ರೆ ಒಬ್ಬ ವ್ಯಕ್ತಿ ಸ್ಮಾಲ್ ಪಾಕ್ಸ್ ಇಂದ ಬಳಲ್ತಾ ಇರ್ತಾನೆ, ವ್ಯಾಕ್ಸಿನೇಷನ್ ತಗೋತಾನೆ, ಹುಷಾರಾಗ್ತಾನೆ, ಮತ್ತೆ ತಿರ್ಗಾ ರಿಪಿಟೇಷನ್ಸ್ ಆಗುವಂತ ಚಾನ್ಸಸ್ಗಳು ಅಥವಾ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ಗಳು ಏನಾದ್ರೂ ಇರುತ್ತಾ ಅಂತ? ಕೆಲವು ಕಾಯಿಲೆಗಳಲ್ಲಿ ಓಕೆ, ರಿಪೀಟ್ ಆಗಲ್ಲ. ಈ ಸ್ಮಾಲ್ ಪಾಕ್ಸ್ ನ ಉಳ್ಕೊಂಡವ್ರು ಕಣ್ ಕಳ್ಕೊಂಡ್ರು, ಎಷ್ಟೋ ಜನಕ್ಕೆ ಐ ಹೋಯ್ತು, ಎಷ್ಟೋ ಜನಕ್ಕೆ ಬಕ್ಕೆಗಳೆಲ್ಲ ಬಂದು ಉಳ್ಕೊಂಡವರಿಗೆ. ಬಟ್ ಲಕ್ಕಿಲಿ ಅದೊಂದೇ ಕಾಯಿಲೆಯಲ್ಲಿ ಇದುವರೆಗೂ ಉಳ್ಕೊಂಡವನಿಗೆ ಮತ್ತೆ ಸ್ಮಾಲ್ ಪಾಕ್ಸ್ ಬರ್ಲಿಲ್ಲ. ವ್ಯಾಕ್ಸಿನ್ ಒಂದ್ಸಾರಿ ಒಂದೇ ಡೋಸು
ನೋಡಿ ಕೆಲವು ಕಾಯಿಲೆಗಳಲ್ಲಿ ಬೂಸ್ಟರ್ ಡೋಸ್ ಅಂತ ಕೊಡ್ತೀವಿ. ಹೌದು. ಇವತ್ತು ಧನುರ್ವಾಯು ಕಾಯಿಲೆಗೆ ಎವರಿ 10 years ಒಂದು ಇಂಜೆಕ್ಷನ್ ಅಥವಾ ಪ್ರತಿ ಸಾರಿ ಏಟ್ ಬಿದ್ದಾಗೆ ಒಂದು ತಗೋತಾರೆ ಟೆಟನಸ್ ಡ್ರಾಪ್ಸ್. ಇದೊಂದೇ ಕಾಯಿಲೆ ಒಳಗೆ ಹಂಗೆ ಒಂದು ಡೋಸ್ ನಿಂದನೇ ಅವರು ಬಚಾವುದು. ಇವತ್ತು ಪೋಲಿಯೋ ಹಂಗಲ್ಲ ನೋಡಿ, ಮಲ್ಟಿಪಲ್ ಪ್ರತಿ ಸಾರಿ ಆ ಪೋಲಿಯೋ ಡ್ರಾಪ್ಸ್ ಅದನ್ನೊಂದು ಹಬ್ಬ ಮಾಡ್ದಂಗೆ ಮಾಡ್ತಾರೆ, ರಿಪೀಟೆಡ್ ಡೋಸ್ ಆಗ್ತವೆ. ಕೆಲವಿಗೆ ಬೂಸ್ಟರ್ ಡೋಸ್ ಬೇಕು. ಏನಂದ್ರೆ ಇವು ಸಾಂಕ್ರಾಮಿಕ ಕಾಯಿಲೆಗಳು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥವು. ಇವಾಗ ಸಕ್ಕರೆ ಕಾಯಿಲೆ ಬೇರೆ, BP ಬೇರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಕಾಯಿಲೆಗಳಲ್ಲಿ ಪ್ಲೇಗ್ ನೋಡಿ ಒಂದು ಊರ್ನಾಗ ಶುರುವಾಯ್ತು ಅಂದ್ರೆ ಇವು ಬಿದ್ದು ನೋಡಿ ಅದನ್ನು ಎರಾಡಿಕೇಟ್ ಆಗಿತ್ತು. ಆದ್ರೆ ಸೂರತ್ನೊಳಗೆ ಒಂದ್ಸಾರಿ ಬಂದ್ಬಿಟ್ಟು ಎಷ್ಟೊಂದು ಅವಾಂತರ ಆಯ್ತು. ಅದನ್ನ ಇಂಥವನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ರೆಗ್ಯುಲರ್ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಇವಾಗ ನೋಡಿ ನ್ಯೂಮೋಕಾಕಲ್ ಎಷ್ಟೋ ಜನಕ್ಕೆ ಉಸಿರಾಟದ ಕಷ್ಟ ಆಗುತ್ತೆ. ನ್ಯೂಮೋಕಾಕಲ್ ವ್ಯಾಕ್ಸಿನ್. ಇವಾಗ ಹೆಪಟೈಟಿಸ್ B ಎಷ್ಟು ಜನ ಸಾಯ್ತಾರೆ ಗೊತ್ತಾ ಸರ್ ಹೆಪಟೈಟಿಸ್ B ಇಂದ. ಪ್ರತಿಯೊಬ್ರು ಕೂಡ ಇವಾಗ ನನ್ನ ಪ್ರೊಫೆಷನ್ ಅವರು ಪ್ರತಿ ಮೆಡಿಕಲ್ ಸ್ಟೂಡೆಂಟ್ ಮೆಡಿಕಲ್ ಕಾಲೇಜ್ ಬಂದಾಗ ಹೆಪಟೈಟಿಸ್ B ವ್ಯಾಕ್ಸಿನ್ ಕೊಡಿಸ್ತೀವಿ ನಾವು. ಇವನು ಡೆಡ್ ಬಾಡಿ ಕಂಟ್ರೋಲ್ ಮಾಡ್ತಾನೆ ಅಥವಾ ಬೇರೆ ಪೇಷಂಟ್ ಬಿಡ್ತಾನೆ, ಅವ್ನಿಗೆ ಯಾರೋ ಇತ್ತು, ಇವನೇನೋ ಸೂಜಿ ಹಾಕೋ ಇದ್ ಮಾಡ್ದ ಅಂತವ್ರಿಗೆಲ್ಲ ನಾವು ಪ್ರೊಫೈಲಾಕ್ಟಿಕ್ ಅವ್ರಿಗೆ ಕೊಡ್ತೀವಿ, ಪ್ರೊಫೆಷನಲ್ ಹೆಜಾರ್ಡ್ಸ್ ಅಂತ ಕೊಡ್ತೀವಿ. ಸಾಂಕ್ರಾಮಿಕ ರೋಗಗಳ ಬಗ್ಗೆ, ಕಾಯಿಲೆಗಳ ಬಗ್ಗೆ ಹೇಳ್ತಾ ಇದ್ರಿ ಅಂತಂದ್ರೆ ತಾವು ಹೇಳ್ತಾರೆ ಈಗ ನ್ಯೂಮೋಕಾಕಿಲ್ ವ್ಯಾಕ್ಸಿನ್ಸ್ ಬಗ್ಗೆ, ಅಂದ್ರೆ ಉಸಿರಾಟದ ಸಮಸ್ಯೆ ಬಗ್ಗೆ, ಅಂದ್ರೆ ಈ ವ್ಯಾಕ್ಸಿನ್ ಪ್ರಿವೆಂಟಿವ್ ಬಗ್ಗೆ ತಾವು ಹೇಳ್ತಾರೆ ಅಂದ್ರೆ ಕಾಯಿಲೆಗಳು ಇರುವಾಗಲೂ ಸಹಿತ ವ್ಯಾಕ್ಸಿನೇಷನ್ಸ್ ಅನ್ನು ತಗೋಬಹುದು ಅಥವಾ ಕಾಯಿಲೆ ಬರೋಕಿನ ಮುಂಚೆನೆ ಮಾತ್ರ ಇದು ಅಪ್ಲಿಕೇಬಲ್? ಇದು ಪ್ರಿವೆನ್ಷನ್. ಬಂದಾದ್ಮೇಲೆ ನ್ಯಾಚುರಲ್ ಆಂಟಿಬಾಡೀಸ್ ಅಂತೀವಿ ನಾವು. ಯಾಕೆ ಅವ್ರು ಉಳ್ಕೊಂಡ್ರು ಅಂದ್ರೆ ನಾವು ಕೊಡೋ ಉದ್ದೇಶ ಏನಂದ್ರೆ ನಮ್ಮ ದೇಹವನ್ನು ಸ್ಟಿಮ್ಯುಲೇಟ್ ಮಾಡಿ ಅದಕ್ಕೆ ಆಂಟಿಬಾಡಿ ತಯಾರು ಮಾಡ್ಲಿಕ್ಕೆ. ನ್ಯಾಚುರಲಿ ಕಾಯಿಲೆ ಬಂದಾಗೆ ಅದು ಇವಾಗ ನೋಡಿ ಇದ್ರ ನಮ್ಮ ಕೊರೋನಾ ಒಳಗೆಲ್ಲ ಕನ್ಫ್ಯೂಸ್ ಆಗ್ತಾರೆ. ನಾವು ಬಂದು ಹೋಯ್ತು ತಿರುಗಿ ಯಾಕೆ ತಗೊಂಡ್ರಿ, ಇಲ್ಲಿ ಏನಾಯ್ತು ಸ್ಟ್ರೈನ್ಸ್ ಮ್ಯೂಟೇಷನ್ ಆಯ್ತು, ಗೊತ್ತಾಯ್ತು, ಅದಕ್ಕೋಸ್ಕರ ಕೊಟ್ಟು. ಈ ಸ್ಮಾಲ್ ಪಾಕ್ಸ್ ಹಂಗಲ್ಲ, ಒಂದೇ ವೈರಸ್, ಅದು ಮ್ಯೂಟೇಟ್ ಆಗ್ಲೇ ಇಲ್ಲ. ಹಂಗಾಗಿ ಒಂದ್ಸರಿ ವ್ಯಾಕ್ಸಿನ್ ಕೊಟ್ರೆ ಅಥವಾ ಕಾಯಿಲೆ ಬಂದ್ರೆ ಮತ್ತೆ ಬರ್ಲಿಲ್ಲ. ಇವಾಗ ಡಾಗ್ ಬೈಟ್ ನೋವು ರೇಬಿಸ್ ವೈರಸ್ ಹಂಗೇನೆ, ಒಂದ್ಸರಿ ವ್ಯಾಕ್ಸಿನೇಷನ್ ತಗೊಂಡ್ರೆ ಸಾಕು, ಮತ್ತೆ ಏನು ಅದ್ರ ಬೂಸ್ಟರ್ ಡೋಸು ಅದೆಲ್ಲ ಏನ್ ಬೇಕಾಗಲ್ಲ. ಹಂಗಾಗಿ ಈ ವ್ಯಾಕ್ಸಿನೇಷನ್ಗಳ ಬಗ್ಗೆ ಇಮ್ಯುನಿಟಿ ಅಂತೀವಿ, ಇಮ್ಯುನೈಸೇಷನ್ ಮಾಡ್ಲಿಕ್ಕೆ ನಾವು ಕೊಡೋದು. ನಮ್ಮಲ್ಲಿ 2 ತರ ಇಮ್ಯುನೈಸೇಷನ್ ಇದೆ, ಆಕ್ಟಿವ್ ಇಮ್ಯುನೈಸೇಷನ್ ಅಂಡ್ ಪ್ಯಾಸಿವ್ ಇಮ್ಯುನೈಸೇಷನ್ ಅಂತೀವಿ. ಎಷ್ಟೋ ಸಾರಿ ಕಾಯಿಲೆಗಳಲ್ಲಿ ಆ ಸೀರಮ್ನ, ಇವಾಗ ಯಾರೋ ಒಬ್ಬನಿಗೆ ಕಾಯಿಲೆ ಬಂದಿರುತ್ತೆ, ಅವನ ಬಾಡಿ ಒಳಗೆ ಸೀರಮ್ನೊಳಗೆ ಆಲ್ರೆಡಿ ಆಂಟಿಬಾಡೀಸ್ ಇರ್ತವೆ, ಅದನ್ನ ತಗೊಂಡು ಇವ್ರಿಗೆ ಇಂಜೆಕ್ಟ್ ಮಾಡ್ತೀವಿ. ದಿಸ್ ಇಸ್ ಪ್ಯಾಸಿವ್ ಇಮ್ಯುನೈಸೇಷನ್ ಅಂತೀವಿ. ಆಕ್ಟಿವ್ ಇಮ್ಯುನೈಸೇಷನ್ ಅಂದ್ರೆ ನಮ್ದೇ ಗೊತ್ತಿಲ್ಲ, ಈ ಬ್ಯಾಕ್ಟೀರಿಯಾ ಯಾವತ್ತು ಹೋಗಿಲ್ಲ, ಮುಂದೆ ಬರ್ಬೋದು, ಮೊದ್ಲೇ ದೇಹಕ್ಕೆ ಕೇಳ್ಬಿಟ್ರೆ ಇಂಥದ್ದೊಂದು ಬರ್ತದೆ ಅಂತ ನಿಮ್ಗೆ ಇದು ಮಾಡ್ಬಿಟ್ರೆ ಅದು ಬಂದ ತಕ್ಷಣ ಇದು ಅಟ್ಯಾಕ್ ಮಾಡುತ್ತೆ. ದಿಸ್ ಇಸ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ವ್ಯಾಕ್ಸಿನೇಷನ್. ಓಕೆ, ಮಾತಾಡೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು ಯಾವರಿಂದ? ಸರ್, ನಾವು ಮೈಸೂರಿಂದ ಕವಿತಾ ಅಂತ. ಹೇಳಿ ಏನ್ ಪ್ರಶ್ನೆ? ಸರ್, ಇದು ಸರ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಹೇಳಿಮ್ಮ. ಸರ್, ನನ್ ಮಗಳಿಗೆ 11 ವರ್ಷ ಇದ್ದಾಗ ಅಲ್ಸರ್ ಆಗಿತ್ತು ಸರ್ ಸ್ಟೊಮಕ್ ಅಲ್ಲಿ. ಅದಕ್ಕೆ ಇನ್ನ ಮೆಜಕಾಲ್ ಟ್ರೀಟ್ಮೆಂಟ್ ತಗೋತಾನೆ ಇದ್ದೀವಿ 2 ವರ್ಷದಿಂದ. ಸರ್, ಅದು ಡಾಕ್ಟರ್ ಹೇಳ್ತಾರೆ ಏನೋ ಲೈಫ್ ಲಾಂಗ್ ತಗೋಬೇಕು ಅಂತ. ಹೌದಮ್ಮ, ಇದು ಸ್ಟೊಮಕ್ ಅಲ್ಸರ್ ಅಲ್ಲಮ್ಮ, ಇಂಟೆಸ್ಟೈನಲ್ ಅಲ್ಸರ್. ನೋಡಿ, ಗ್ಯಾಸ್ಟ್ರಿಕ್ ಅಲ್ಸರ್ ಬೇರೆ, ಪೆಪ್ಟಿಕ್ ಅಲ್ಸರ್ ಬೇರೆ. ಪೆಪ್ಟಿಕ್ ಅಲ್ಸರ್ ಅಂದ್ರೆ ಸ್ಟೊಮಕ್ ಅಂಡ್ ಡ್ಯೂಯೋಡಿನಮ್ನಲ್ಲಿ. ನಿಮ್ಮ ಮಗಳದು ಮೆಸಕಾಲ್ ತಗೊಳ್ತಾ ಇರೋದು IBS ಕಾಯಿಲೆ ಅಂತೀವಿ ಅಥವಾ IBD ಅಂತೀವಿ, ಇನ್ಫ್ಲಮೇಟರಿ ಬೌಲ್ ಡಿಸಾರ್ಡರ್. ಅನ್ಫಾರ್ಚುನೇಟ್ಲಿ ಕೆಲವು ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಇದು ಹಾವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನೋ ಕಾಯಿಲೆ. ಇದಕ್ಕೆ ಮೆಸಕಾಲ್ ಅಂತ ಡ್ರಗ್, ಇಟ್ಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ. ಆಕೆಯ ದೇಹದಲ್ಲೇ ಉತ್ಪತ್ತಿ ಆಗಿರುವಂತ ಕಾಯಿಲೆ ಇದು, ಇನ್ಫೆಕ್ಟಿವ್ ಕಾಯಿಲೆ ಅಲ್ಲ. ಆದ್ರಿಂದ ನಿಮ್ಮ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹೇಳ್ದಂಗೆ ಡೆಫಿನೆಟ್ಲಿ ಆ ಮಗುಗೆ ಕಂಟಿನ್ಯೂಸ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಈ ಸಾಂಕ್ರಾಮಿಕ ಕಾಯಿಲೆಗಳು ಬಂತು ಅಂತಂದ್ರೆ ವ್ಯಾಕ್ಸಿನೇಷನ್ ಕಂಪಲ್ಸರಿನಾ ಅಥವಾ ವ್ಯಾಕ್ಸಿನೇಷನ್ ಬಿಟ್ಟು ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಅಥವಾ ಹೇಗೆ ಸರ್? ಇಲ್ಲ, ಕಮ್ಯುನಿಕೇಬಲ್ ಡಿಸೀಸಸ್ ಪರ್ಟಿಕ್ಯುಲರ್ಲಿ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಅಂಡ್ ವೈರಸ್, ಇದಕ್ಕೆ ಕಂಡಿಡಿದಂತ ವ್ಯಾಕ್ಸಿನ್. ಇವಾಗ ಕೆಲವು ಕಾಯಿಲೆಗಳು, ಇವಾಗ ಡಯಾಬಿಟಿಸ್ ಇರುತ್ತೆ, ಅದು ಕಮ್ಯುನಿಕೇಬಲ್ ಅಲ್ಲ, ಅದಕ್ಕೇನಾದ್ರೂ ವ್ಯಾಕ್ಸಿನ್. ಮೊನ್ನೆಯಲ್ಲೋ ನಾನು ಒಂದು ಆರ್ಟಿಕಲ್ ಓದಿದೆ, ಇವನ್ ಡಯಾಬಿಟಿಸ್ಗೂ ವ್ಯಾಕ್ಸಿನ್ ಕಂಡುಹಿಡಿತಿದ್ದಾರೆ ಅಂತ. ಅದು ಇನ್ನು ಎಲ್ಲಿ ಮಾರ್ಕೆಟ್, ಚೈನಾ ಒಳಗೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಟ್ರೈ ಮಾಡಿದ್ದಾರೆ ರ್ಯಾಟ್ಸ್ ಅಲ್ಲಿ ಅಂತ. ಬಟ್ ಇಲ್ಲಿ ಬಹಳ ಕಾಯಿಲೆಗಳಿಗೆ, ಇವತ್ತು ಪೋಲಿಯೋ ಆಗಲಿ, ಪಲ್ಮನರಿ ಪ್ರಾಬ್ಲಮ್ ಆಗಲಿ, ನ್ಯೂಮೋನಿಯಾ ಆಗಲಿ, ಮಮ್ಸ್ ಆಗಲಿ, ಯಾವುದೇ ವೈರಲ್ ಡಿಸೀಸ್ಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಿಬಹುದು. ಬಟ್ ಕಂಡುಹಿಡಿದಿದ್ದಾರೆ, ಅದರಿಂದ ಜನಗಳಿಗೆ ತುಂಬಾ ಅನುಕೂಲ, ಆಲ್ ಓವರ್ ದ ವರ್ಲ್ಡ್. ಸೊ ಅದು ಅನುಕೂಲ ಆಗಿದೆ. ಅದು ಬಿಟ್ರೆ ಇನ್ ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಅಷ್ಟೇ. ಸೊ ಅದರೊಳಗಾಗಿ
ಅನೇಕ ಕಾಯಿಲೆಗಳಿಗೆ ಇವತ್ತು ಟ್ರೀಟ್ಮೆಂಟ್ ಇದೆ, ಎಕ್ಸೆಪ್ಟ್ ವೈರಲ್ ಕಾಯಿಲೆಗಳಿಗೆ. ಇವನ್ ಒಂದೇ ವೈರಲ್ ಕಾಯಿಲೆ ಅದಕ್ಕೆ ವ್ಯಾಕ್ಸಿನ್ ಇಲ್ಲ, ಬಟ್ ಟ್ರೀಟ್ಮೆಂಟ್ ಇದೆ ಅಂದರೆ HIV. ಇಟ್ಸ್ ಎ ವೈರಲ್ ಡಿಸೀಸು ಆಲ್ ಓವರ್ ದ ವರ್ಲ್ಡ್. ಇವತ್ತು ಎಷ್ಟು ಮನಿ ಅದ್ರ ಮೇಲೆ ಸ್ಪೆಂಡ್ ಮಾಡಿ ರಿಸರ್ಚ್ ಮಾಡಿದ್ದಾರೆ ಅಂದ್ರೆ ದೇರ್ ಇಸ್ ಅನ್ ಆಂಟಿ ವೈರಲ್ ಡ್ರಗ್ ಅಂಡ್ ಅನ್ಫಾರ್ಚುನೇಟ್ಲಿ ಅದಕ್ಕೆ ವ್ಯಾಕ್ಸಿನ್ ಇಲ್ಲ. ಅದು ಯಾಕೆಂತ ನನಗೂ ಗೊತ್ತಿಲ್ಲ. ಸೊ ಹಂಗಾಗಿ ಸಕ್ಸಸ್ಫುಲ್ ವ್ಯಾಕ್ಸಿನ್ಸ್ ಇವೆಲ್ಲ. ಅದರೊಳಗಾಗಿ ಪ್ರಪಂಚ ಅರ್ಧ ಹೊರಟೋಗ್ಬಿಟ್ಟಿರೋದು ಸರ್. ಹೇಳ್ತಾರೆ 10 ಮಿಲಿಯನ್ ಪೀಪಲ್ ಎವ್ರಿ ಇಯರ್ ಆಗಿನ ಕಾಲದಲ್ಲೇ ಸಾಯೋರು ಅಂತ. ಅವ್ರನ್ನೆಲ್ಲ ಉಳಿಸಿದ್ದು ಅಂದ್ರೆ ಎಡ್ವರ್ಡ್ ಜೆನ್ನರ್. ಅದು ಬರ್ದಂಗೆ ಮಾಡಿದ ಇನ್ನೊಂದು ಗ್ರೇಟ್ ಗ್ಲೋಬಲ್ ಎರಾಡಿಕೇಶನ್. ಪೋಲಿಯೋ ಕೂಡ ಹಂಗೆ ಇದೆ. ಎಷ್ಟೊಂದು ಜನ ಮಕ್ಕಳು ಕಾಲ್ ಕಳ್ಕೊಳ್ಳೋರು, ಜೀವ ಕಳ್ಕೊಳ್ಳೋರು, ಹ್ಯಾಂಡಿಕ್ಯಾಪ್ಡ್ ಆಗೋರು. ಇವತ್ತು ಪೋಲಿಯೋ ಪ್ರೋಗ್ರಾಮ್ ಎಷ್ಟು ಸಕ್ಸಸ್ಫುಲ್ ಇದೆ ಅಂದ್ರೆ ಓರಲ್ ಪೋಲಿಯೋ ದ ಮೋಸ್ಟ್ ಸಕ್ಸಸ್ಫುಲ್. ಅದಕ್ಕೆ ನಾವು ಯಾವಾಗಲೂ ವಿ ಆರ್ ಗ್ರೇಟ್ಫುಲ್ ಟು ಲಯನ್ಸ್ ಅಂಡ್ ರೋಟರಿ ಸಂಸ್ಥೆಗಳಿಗೆ. ಓಕೆ, ಅಂದ್ರೆ ಈ ಒಂದೇನಂತಾರೆ, ಈಗ ಕೋವಿಡ್ ಆದ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳಲ್ಲೂ ಸಹಿತ ಭಾರತದಲ್ಲಿ ಬೇರೆ ಬೇರೆ ದೇಶಗಳಿಂದ ಒಂದು ವೈರಸ್ ಬರ್ತಾ ಇದೆ, ಅದಕ್ಕೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾರೆ. ಅದು ವಿಶೇಷವಾಗಿ ಭಾರತದ ಕೇರಳದಿಂದನೇ ಆರಂಭ ಆಗಿರುವಂಥ ಸಾಕಷ್ಟು ನಿದರ್ಶನಗಳು ಸಹಿತ ನೋಡಿದ್ದೀವಿ. ಅದಕ್ಕೆ ಕಾರಣಗಳು ಏನಿರ್ಬೋದು ಅನ್ನೋದನ್ನ ತಮ್ಮ ಸಂಶೋಧನೆಗಳ ಪ್ರಕಾರ ಏನು ಹೇಳುತ್ತೆ ಅದನ್ನ ತಿಳ್ಕೊತೀನಿ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಪ್ರಶ್ನೆ ಕೇಳಿ. ಸರ್, ನಮ್ಮ ಯಜಮಾನ್ರಿಗೆ ಶುಗರ್ ಇದೆ ಸರ್, ಒಂದು 8 ವರ್ಷದಿಂದ. ಅದು ಕಂಟ್ರೋಲ್ ಬರ್ತಾನೆ ಇಲ್ಲ ಸರ್. ಅದಕ್ಕೆ ಅಂಜನಪ್ಪ ಡಾಕ್ಟರ್. ಅಮ್ಮ, ಎಷ್ಟಮ್ಮ ವಯಸ್ಸು ಅವ್ರಿಗೆ? ಅವ್ರಿಗೆ 48 ಸರ್. ಅಮ್ಮ, ಇವತ್ತು ಶುಗರ್ ಬಗ್ಗೆ ಮಾತಾಡ್ತಿಲ್ಲ, ಆದ್ರೂ ನಿಮ್ಗೆ ಹೇಳ್ತಾ ಇದ್ದೀನಿ. ಡಯಾಬಿಟಿಸ್ ಅಂದ್ರೆ ಅದು ಡಿಸೀಸ್ ಅಲ್ಲಮ್ಮ, ಇಟ್ ಇಸ್ ಎ ಡಿಸಾರ್ಡರ್ ಅಂತೀವಿ ನಾವು, ಮೆಟಬಾಲಿಕ್ ಡಿಸಾರ್ಡರ್. ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು ಅಂದ್ರೆ 3 ಮಾರ್ಗ ಅಮ್ಮ: ಡಯಟ್, ಎಕ್ಸರ್ಸೈಸ್ ಅಂಡ್ ಡ್ರಗ್ಸ್ ಅಂತೀವಿ ನಾವು. ಬಹಳ ಇಂಪಾರ್ಟೆಂಟು ಡಯಟ್. ಡಯಟ್ ಅಂತ ಜನ ಅನ್ನ ತಿನ್ಬಾರ್ದಂತೆ. ಹೌದಾ ಡಾಕ್ಟ್ರೆ? ಇಲ್ಲ. ಸಕ್ಕರೆ, ಬೆಲ್ಲ, ಜೇನುತುಪ್ಪ, ನಾವು ಇವನ್ನೆಲ್ಲ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ಎಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತಲ್ಲ ಅಂತ ಆಹಾರ, ರಾಗಿ ಮುದ್ದೆ, ದಪ್ಪಕ್ಕಿ ಅನ್ನ, ಚಪಾತಿ, ಇವರಾಗೆಲ್ಲ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಸಕ್ಕರೆ, ಬೆಲ್ಲ, ಒಬ್ಬಟ್ಟು ಎಲ್ಲ ಮೇಲೆ ಕೆಳಗಡೆ ಬರ್ತದೆ. ಅಂಥವನ್ನ ಆದಷ್ಟು ಸೊಪ್ಪು ತರಕಾರಿಗಳು. ನಾನು ಬಹಳ ಸರಳವಾಗಿ ಹಿಂದೆ ಒಂದು ಎಪಿಸೋಡ್ನಾಗ ಹೇಳಿದೆ, 4 ಟೀ ಜ್ಞಾಪಕ ಇಟ್ಕೊಳ್ಳಿ ನೀವು ನಿಮ್ಮ ಯಜಮಾನರಿಗೆ. 4 ಟೀ ಅಂದ್ರೆ 4 ಟೀ ಕುಡಿಯೋದಲ್ಲ, ತಟ್ಟೆ ತುಂಬಾ ತರಕಾರಿ ತಿನ್ನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಎಕ್ಸರ್ಸೈಸ್ ಅಮ್ಮ. ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸರ್ಸೈಸ್. ಡೈಲಿ 45 ಮಿನಿಟ್ಸ್, ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್ ಅವ್ರು ನಡಿಲೇಬೇಕು. ಅದೊಂದು. 3ನೇದು ಡ್ರಗ್ಸ್ನ ನೀವು ನೋಡಿ, ಎಲ್ಲಾ ಡಾಕ್ಟರ್, MBBS ಡಾಕ್ಟರ್ ಬರೀತಾರೆ, ಫ್ಯಾಮಿಲಿ ಡಾಕ್ಟರ್ ಬರೀತಾರೆ, ಸ್ಪೆಷಲಿಸ್ಟ್ ಬರೀತಾರೆ. ದಯವಿಟ್ಟು ಯಾರು ಅದನ್ನು ಟ್ರೀಟ್ ಮಾಡ್ತಿದಾರಲ್ಲ ಅವರ ಸಲಹೆ ತಗೊಂಡು ಇದು ಡ್ರಗ್ ಚೇಂಜ್ ಮಾಡ್ಬೇಕಾ. ಅಂಡ್ ತುಂಬಾ ಜನಕ್ಕೆ ಒಂದು ಭಯ ಏನಂದ್ರೆ, ಡಾಕ್ಟರ್ ಎಲ್ಲಿ ಇನ್ಸುಲಿನ್ ಹಾಕ್ಬಿಡ್ತಾರೋ ಅಂತ ಹೆದರ್ಕೋತಾರೆ. ಇನ್ಸುಲಿನ್ ಈಸ್ ಎ ವಂಡರ್ಫುಲ್ ಡ್ರಗ್. ಮೊದಲೆಲ್ಲ ಬೊವೈನ್ ಇನ್ಸುಲಿನ್ ಅಂತ ಇತ್ತು, ಅಂದ್ರೆ ಕುದುರೆಯಿಂದ, ಪ್ರಾಣಿಗಳಿಂದ ಮಾಡಿದಂತೆ ಇನ್ಸುಲಿನ್, ಹಂದಿಯಿಂದ ಮಾಡಿದ್ದು. ಇವತ್ತು ಹ್ಯೂಮನ್ ಇನ್ಸುಲಿನ್, ಒನ್ ಆಫ್ ದಿ ಸೇಫೆಸ್ಟ್ ಇನ್ಸುಲಿನ್. ಚುಚ್ಕೋಬೇಕು ಅನ್ನೋದು ಬಿಟ್ರೆ ಒನ್ ಆಫ್ ದಿ ವಂಡರ್ಫುಲ್ ಡ್ರಗ್. ಸೊ ನಿಮ್ಮ ಡಾಕ್ಟರ್ನ ಕೇಳಿ ಅದನ್ನ ಅಡ್ಜಸ್ಟ್ ಮಾಡಿ. ಕಂಟ್ರೋಲ್ ಬರಲಿಲ್ಲ ಅನ್ನೋದು ಇಲ್ಲಮ್ಮ, ರಾಂಗ್ ಟ್ರೀಟ್ಮೆಂಟ್ ನಲ್ಲಿ ಇದ್ದಾರೆ ಅಂತ ಅರ್ಥ. ವ್ಯಾಕ್ಸಿನೇಷನ್ ಬಗ್ಗೆ ಇರುವಂಥದ್ರಲ್ಲಿ ಒಂದು ಇಂಜೆಕ್ಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಯಾರೇ ಒಬ್ರು ಲೋಕಲ್ ಒಬ್ರು ಡಾಕ್ಟರ್ ಹತ್ರ ಹೋದ್ರೆ, ಫ್ಯಾಮಿಲಿ ಡಾಕ್ಟರ್ ಇರ್ತಾ ಇದ್ರು, ಒಂದು ಇಂಜೆಕ್ಷನ್ ಮಾಡಿ ಸರಿ ಮಾಡಬಿಡ್ತಾ ಇದ್ರು. ಆದ್ರೆ ಈಗ ದೇಹಕ್ಕೆ ಒಂದು ಇಂಜೆಕ್ಷನ್ ನೀಡೋದು ಒಂದು ದೊಡ್ಡ ಅಪರಾಧ ಆಗಿದೆ, ಇದರಿಂದ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆ ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ವ್ಯಾಕ್ಸಿನೇಷನ್ ಜೊತೆಗೆ ಇಂಜೆಕ್ಷನ್ ಹೆಂಗೆ ಎಫೆಕ್ಟ್ ಆಗ್ಬೋದು ಅಂತ ಮನುಷ್ಯನ್? ಇಲ್ಲ ಸರ್, ಯಾವುದೇ ಒಂದು ಡ್ರಗ್ ಹ್ಯೂಮನ್ ಇಂಜೆಕ್ಟ್ ಮಾಡಿದಾಗೆ ಅದ್ರ ಸೈಡ್ ಎಫೆಕ್ಟ್ಸ್ ಅಂತ ಇರುತ್ತೆ. ಎಲ್ಲಾದ್ರಲ್ಲೂ ಆಗಲ್ಲ. ಇವತ್ತು ನೋಡಿ, ಪೆನ್ಸಿಲಿನ್ ವಂಡರ್ಫುಲ್ ಆಂಟಿಬಯೋಟಿಕ್. ನಾವೆಲ್ಲ MBBS ಹೋದ 100 ವರ್ಷ ಆಯ್ತು ಬಂದು ಫ್ಲೆಮಿಂಗ್ ಕಂಡಿಡ್ತಿದ್ದು. ವಂಡರ್ಫುಲ್. ಬಟ್ ಅನ್ಫಾರ್ಚುನೇಟ್ಲಿ ತುಂಬಾ ಜನ ಅದರ ರಿಯಾಕ್ಷನ್ಗೆ ಸತ್ತೋಗ್ಬಿಟ್ಟು. ಇವತ್ತು ಝೈಲಕೇನ್ ಅಂತ ನಾವು ಲೋಕಲ್ ಅನಸ್ತೇಶಿಯಾ ಕೊಡ್ತೀವಿ, ಆಪರೇಷನ್ ನೀಡ್ಲು ಕೊಟ್ಟು ತೆಗೆಯೋಷ್ಟೊತ್ತಿಗೆ ಸತ್ತೋಗಿರೋದು ನಾನು ನೋಡಿದ್ದೀನಿ. ಸೊ ಅದರಿಂದ ಡ್ರಗ್ಸ್, ಈವನ್ ವ್ಯಾಕ್ಸಿನ್ ಒಳಗೆ ಕೆಲವು ಸೈಡ್ ಎಫೆಕ್ಟ್ಸ್ ಇದಾವೆ. ಬಟ್ ಲಕ್ಕಿಲಿ ಮೋಸ್ಟ್ ಆಫ್ ದಿ ವ್ಯಾಕ್ಸಿನ್ ಮೈನರ್ ಸೈಡ್ ಎಫೆಕ್ಟ್ಸ್. ಒಂದಿನ ಜ್ವರ ಬರೋದು ಅಥವಾ ಇಂಜೆಕ್ಷನ್ ಕೊಟ್ಟಿದ್ದ ಊದ್ಕೊಳ್ಳೋದು. ಬಟ್ ಎಲ್ಲೋ ಒಂದ್ ಕಡೆ ಮೊದಲಿಗೆ ಡಾಗ್ ಬೈಟ್ಗೆ ಒಕ್ಕಳು ಸುತ್ತು 14 ಇಂಜೆಕ್ಷನ್ ಕೊಡೋರು. ಅಂತ ಟೈಮ್ನಲ್ಲಿ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ಸತ್ತೋಗಿರೋರು ಇದ್ದಾರೆ, ಅಥವಾ ಹ್ಯಾಂಡಿಕ್ಯಾಪ್ಡ್ ಆಗಿದ್ದಾರೆ ಇದ್ದಾರೆ. ಬಟ್ ತುಂಬಾ ವ್ಯಾಕ್ಸಿನ್ಗಳನ್ನ ಇವೆಲ್ಲ ಟೈಮ್ ಟೆಸ್ಟೆಡ್ ಅಂತವನ್ನ ಅಪರೂಪದಲ್ಲಿ. ಅಂಡ್ ನೀವ್ ಹೇಳಿದ್ರಲ್ಲ ಇಂಜೆಕ್ಷನ್, ಎಷ್ಟು ಬಹಳ ಜನ ನಮ್ಗೆ ಇಂಜೆಕ್ಷನ್ ಕೊಟ್ರೆ ಕಾಯಿಲೆ ವಾಸಿ ಆಗುತ್ತೆ ಅನ್ಕೋತಾರೆ. ಅದೊಂದು ಸೈಕಾಲಜಿ ಅಷ್ಟೇನೆ. ಇವನ್ ಮಕ್ಕಳಿಗೂ ಕೂಡ ಡಾಕ್ಟರ್ ಹೆಂಗನಾಲಿ ಒಂದು ಇಂಜೆಕ್ಷನ್ ಹಾಕ್ಬಿಡಿ ಡಾಕ್ಟರ್ ಅಂತ. ಇಟ್ ಇಸ್ ಒನ್ ವೇ ಆಫ್ ಅಡ್ಮಿನಿಸ್ಟ್ರಿಂಗ್ ಡ್ರಗ್.
ನಾವು ಓರಲಿ ಕೊಡ್ತೀವಿ, ಮಕ್ಕಳಲ್ಲಿ ರೆಕ್ಟಲ್ಲಿ ಕೊಡ್ತೀವಿ. ಅದು ಇಂಜೆಕ್ಷನ್ ಅಲ್ಲೂ ಕೂಡ ಸಬ್ಕ್ಯೂಟೇನಿಯಸ್ ಇದೆ, ಇಂಟ್ರಾಮಸ್ಕ್ಯುಲರ್ 108 ವೆರೈಟೀಸ್ ಇದಾವೆ. ಬಟ್ ನಮಗೆ ಚೆನ್ನಾಗಿ ಗೊತ್ತು ಯಾವ ಇಂಜೆಕ್ಷನ್ ರಿಯಾಕ್ಷನ್ ಆಗುತ್ತಲ್ಲ ಅದಕ್ಕೆ ಟೆಸ್ಟ್ ಡೋಸ್ ಅಂತ ಕೊಡ್ತೀವಿ. ಅನ್ಫಾರ್ಚುನೇಟ್ಲಿ ಕೆಲವು ಇಂಜೆಕ್ಷನ್ ಟೆಸ್ಟ್ ಡೋಸ್ ಇಲ್ಲ. ಡೈಕ್ಲೋಫೆನಾಕ್ ಸೋಡಿಯಂ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪೇನ್ ಕಿಲ್ಲರ್. ಅದು ನೋಡಿದೀವಿ, 10,000 20,000 ಒಬ್ಬರಿಗೆ ಆಗ್ಬೋದು. ಇಂಜೆಕ್ಷನ್ ಕೊಡ್ತಾರೆ ಅವ್ನು ಸತ್ತೋಗ್ಬಿಡ್ತಾನೆ. ಅವಾಗ ಜನ ಏನಂತಾರೆ, ಕೇರ್ಲೆಸ್ ಡಾಕ್ಟ್ರು, ಅವನಿಗೆ ಜ್ಞಾನ ಇಲ್ಲ, ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ದಯವಿಟ್ಟು ಜನಸಾಮಾನ್ಯರಲ್ಲಿ ಒಂದು ಮನವಿ, ಹಿಂಗೇನನ್ನ ಆದಾಗೆ ದಯವಿಟ್ಟು ನೀವು ಡಿಸಿಷನ್ ತಗೋಬೇಡಿ, ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಒಂದು ಹೇಳ್ತೀನಿ. ಓಕೆ, ಮಾತಾಡೋಣ. ಹಾಗೆ ಒಂದು ಕಾಲ್. ನಮಸ್ಕಾರ, ಹಲೋ ಹೇಳಿ ತಮ್ಮ ಹೆಸರು, ಅವರಿಂದ? ನಾವು ಹೊಸ್ಕೊಡೆಯಿಂದ. ಓಕೆ, ಕೇಳಿ ಸರ್, ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿಮ್ಮ, ಮನೆಯವ್ರ ಕಷ್ಟ ಮಾತಾಡಕ್ ಬರಲ್ಲ, ನಾನ್ ಮಾತಾಡ್ತೀನಿ. ಹೇಳಿಮ್ಮ. ನಮ್ಮ ಮನೆಯವ್ರಗ ಈಗ BP ಇದೆ. ಅಮ್ಮ, BP ಇರೋರು ಸುಮ್ಮನೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಆಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ತಗೋಬೇಕು. ದಯವಿಟ್ಟು BP ಇರೋರು 3 ತಿಂಗಳು ತಗೊಂಡು ಆಮೇಲೆ ಅಲ್ಲೆಲ್ಲ ಬಾಂಬೆ ಒಳಗೆ ಬಳೆ ಹಾಕ್ತಾರೆ, ಕೇರಳಕ್ಕೆ ಹೋದ್ರೆ ಯಂತ್ರ ಕಟ್ತಾರೆ, ಇವೆಲ್ಲ ಬಿಟ್ಬಿಡಿ ದಯವಿಟ್ಟು. ತುಂಬಾ ಜನ ನಾವು ನೋಡಿದೀವಿ, ಹೈಪರ್ ಟೆನ್ಷನ್ ಅಂತೀವಿ. ಯಾರಿಗಾದ್ರೂ ಸ್ಟ್ರೋಕ್ ಆಗಿ ಲಕ್ವ ಹೊಡೆದು ಬಂದು ಹಾಸ್ಪಿಟ್ಲಿಗೆ ಬಂದಾಗೆ ಅವ್ನ್ BP ಚೆಕ್ ಮಾಡಿದ್ರೆ 240 120 ಇರುತ್ತೆ. ನೋಡಮ್ಮ, BP ಯಾವಾಗ್ಲೂ ಕೂಡ ಒಬ್ಬ ಅಡಲ್ಟ್ ಮನುಷ್ಯನಿಗೆ 120/80 ಇರ್ಬೋದು, 80-90 ಹೋಗ್ಬೋದು. ಡಯಾಸ್ಟೋಲಿಕ್ ಪ್ರೆಷರು 120-140 ಹೋಗ್ಬೋದು. ದಯವಿಟ್ಟು 3 ಟೈಮು ನೀವು BP ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಆ ಡಾಕ್ಟರ್ ಯಾವಾಗಲೂ ಕೂಡ ಒಂದೇ ಇನ್ಸ್ಟ್ರೂಮೆಂಟ್, ಒಬ್ಬನೇ ಡಾಕ್ಟ್ರು ಬೆಳಗ್ಗೆ 8 ಗಂಟೆಗೆ 3 ದಿನ ಚೆಕ್ ಮಾಡಿ ನೋಡಿ, 3 ದಿನದ ಅಬ್ನಾರ್ಮಲ್ ಬಂದ್ರೆ ಅವ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಒಂದ್ಸಾರಿ ಶುರು ಮಾಡಿದಿನ್ನ ನಾರ್ಮಲ್ ಆಯ್ತು ಅಂತ ಬಿಡಬೇಡಿ, ಅದರಿಂದ ತೊಂದರೆ ಸಿಕ್ಕಾಕೋತಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಹಲೋ, ಹೇಳಿ ಸರ್, ಪ್ರಶ್ನೆ ಕೇಳಿ. ನಾವು ಬೆಳಗಾವಿ ಜಿಲ್ಲೆಯಿಂದ ಮಾತಾಡ್ತೇವ್ರಿ ಸರ್. ನನಗೀಗ 67 ವಯಸ್ಸ್ರಿ. ನನಗೆ 20-25 ವರ್ಷಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಚಾಲು ಆಗೈತೆ ನನಗೆ. ಈಗ ವೈದ್ಯರ ಕಡೆ ತೋರ್ಸಿನ್ರಿ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಕಡೆಗೆ. ಅವ್ರೆಲ್ಲ ಟ್ರೀಟ್ಮೆಂಟ್ ಕೊಟ್ರೆ ಅವರು ಈಗ ನಡು ಡಯಾಬಿಟಿಸ್ ಬಂದು ಕೂಡಿದ್ರಿ ನನಗೆ. ಸರ್, ಬಹಳ ಸರಳವಾಗಿ ಹೇಳ್ತೀನಿ, ನಿಮ್ ಕ್ವಶನ್ ಲಾಂಗ್ ಇದೆ ನೋಡಿ. ಗ್ಯಾಸ್ಟ್ರಿಕ್ ಟ್ರಬಲ್ ಅಂದ್ರೆ ಹೊಟ್ಟೆಯಲ್ಲಿ ಆಸಿಡ್ ಇರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್. ಅದು ಹೆಚ್ಚಾದಾಗೆ ಹೊಟ್ಟೆ ಉರಿ, ಎದೆ ಉರಿ ಬರುತ್ತೆ. ಗ್ಯಾಸ್ಟ್ರಿಕ್ ನ ಬ್ರಹ್ಮ ಬಂದ್ರು ವಾಸಿ ಮಾಡಕ್ಕಾಗಲ್ಲ, ಇದು ತಿಳ್ಕೊಂಬಿಡಿ. ಹೊಟ್ಟೆ ಒಳಗೆ ಅಪೆಂಡಿಕ್ಸ್ ಇರುತ್ತೆ, ಅಪೆಂಡಿಸೈಟಿಸ್ ಆದ್ರೆ ತೆಗೆದಾಕ್ತಿವಿ, ಮುಗೀತು. ಗಾಲ್ ಬ್ಲಾಡರ್ ನೊಳಗೆ ಇನ್ಫೆಕ್ಷನ್ ಆದ್ರೆ, ಸ್ಟೋನ್ ಆದ್ರೆ ತೆಗೆದಾಕ್ತಿವಿ, ಮುಗೀತು. ನಿಮ್ ಸ್ಟಮಕ್ ನ ತೆಗಿಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆ ಬದುಕೋದ್ ಕಲಿಬೇಕು. ನಾನು ಬಹಳ ಸರಳವಾಗಿ ನಿಮ್ಗೆ ಹೇಳ್ತೀನಿ, 3 ಹರಿ, ವರಿ, ಕರಿ ಇವನ್ ಮ್ಯಾನೇಜ್ ಮಾಡಿದ್ರೆ ನಿಮ್ಗೆ ಅಸಿಡಿಟಿ ಕಡಿಮೆ ಆಗುತ್ತೆ. ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲ್ ತಗೋಬೇಡಿ, ಅಷ್ಟೇ. ಉಳಿದಿದ್ದು ನಮ್ ಟ್ರೀಟ್ಮೆಂಟ್ ತಗೊಳ್ಳಿ ಜೀವನ ಪರ್ಯಂತ. ನಿಮ್ಗೆ ಯಾವ ಡಾಕ್ಟರ್ ಕೂಡ ಇದನ್ನ ಪರ್ಮನೆಂಟ್ ಆಗಿ ವಾಸಿ ಮಾಡ್ತೀನಿ ಅಂತ ಹೇಳೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ನಮ್ಮ ಮಗನಿಗೆ 26 ವರ್ಷ ಆಯ್ತು. ಮೈಯಲ್ಲಿ ಫುಲ್ ಗೆಡ್ಡೆ ತರ ಇದೆ ಸರ್, ಒಂದು ಕೈಯಲ್ಲಿ, ಕಾಲಲ್ಲಿ, ಹೊಟ್ಟೆಲೆಲ್ಲ. ಅಮ್ಮ, ಇದನ್ನ ನಾವು ಅದು ಡಾಕ್ಟರ್ ಹತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ನಾನು ಹೇಳ್ತೀನಿ ಕೇಳಿಸ್ಕೊಡಿ ಅಮ್ಮ. ನಿಮ್ ಮಗ ಅಲ್ಲ, ಇಂಥವ್ರು ಬೇಕಾದಷ್ಟು ಜನ ನಮ್ಮ ಹತ್ರ ಬರ್ತಾರೆ. ಇದನ್ನ ನ್ಯೂರೋಫೈಬ್ರೋಮಾ ಅಥವಾ ಲೈಪೋಮಾ ಅಂತೀವಿ, ಚರ್ಬಿ ಗಂಟು. ಇದು ಬಳುವಳಿಯಾಗಿ ಬಂದಿರುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ. ಯಾರೋ ಒಂದು ತಾತನಿಗೋ ಮುತ್ತಾತನಿಗೋ ಅದಿರುತ್ತೆ, ಅದು ನೆಕ್ಸ್ಟ್ ಜನರೇಷನ್ ಬರುತ್ತೆ. ಅವು ಯಾವತ್ತು ಕ್ಯಾನ್ಸರ್ ಆಗಲ್ಲ, ಅವು ಪಾಡಿಗೆ ಅವಿರ್ತವೆ, ನಿಮ್ ಪಾಡಿ ನೀವಿರಿ. ಯಾವ್ದಾರ ಒಂದು ಕೈ ಮೇಲೆ ದಪ್ಪ ಇದ್ದು ಎಲ್ಲರೂ ಕೇಳ್ತಾ ಇದ್ರೆ ಯಾಕೋ ಒಂಥರ ಆದ್ರೆ ನಮ್ಮ ಹತ್ರ ಬನ್ನಿ, ಒಂದು ಇಂಜೆಕ್ಷನ್ ಕೊಟ್ಟು ಲೋಕಲ್ ಅನಸ್ಥೆಸಿಯಾ ತೆಗೆದಾಕ್ತಿವಿ. ಮೈ ತುಂಬಾ ಇರ್ತವೆ, ಎಲ್ಲವನ್ನು ತೆಗೆಯುವುದು ಬೇಕಿಲ್ಲ. ಇದು ನಾನು ಬಹಳ ಸಾರಿ ಹೇಳಿದೀನಿ, ಕ್ಯಾನ್ಸರ್ ಆಗೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಹೆದರ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಸರ್. ಇನ್ನು ವ್ಯಾಕ್ಸಿನೇಷನ್ಸ್ ಬಗ್ಗೆ ತಾವು ಹೇಳೋದಾಯ್ತು ಅಂತಂದ್ರೆ, ಈಗ ಬಹುತೇಕವಾಗಿ ಎಲ್ಲರೂ ಹೇಳ್ತಾ ಇರೋದು ಕ್ಯಾನ್ಸರ್ಗೆ ಏನು ಕಾಯಿಲೆಗಳಿಗೆ, ಇಂಥ ಒಂದು ಕಾಯಿಲೆಗಳಿಗೆ ಇನ್ನು ವ್ಯಾಕ್ಸಿನೇಷನ್ಸ್ ಬಂದಿಲ್ಲ ಅಂತ ಹೇಳಿ. ಬಟ್ ಒಂದು ತಾವು ಹೇಳಿದ್ರಿ, ಗರ್ಭಕೋಶದ ಕಂಠಕ್ಕೆ ವ್ಯಾಕ್ಸಿನೇಷನ್. ತಮ್ಮ ಒಂದು ರಿಸರ್ಚ್ಗಳ, ತಮ್ಮ ಮಾಹಿತಿ ಪ್ರಕಾರ ಏನಾದರೂ ಇದ್ರ ಬಗ್ಗೆ ಕುರಿತಾದಂಥ ವ್ಯಾಕ್ಸಿನೇಷನ್ ಕಂಡುಹಿಡಿಯುವಂಥ ಪ್ರಯತ್ನ ನಡೀತಾ ಇದೆಯಾ, ಅಥವಾ ಯಾಕೆ ಕ್ಯಾನ್ಸರ್ಗೆ ಕಂಡುಹಿಡಿಯುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು ಸರ್? ಸರ್, ಈಚೀಚೆಗೆ ಕ್ಯಾನ್ಸರ್ನಲ್ಲಿ ತುಂಬಾ ಅಡ್ವಾನ್ಸ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗಿದೆ, ಡಿಟೆಕ್ಷನ್ ಆಗಿದೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ, ಈ ಕ್ಯಾನ್ಸರ್ನ ತಡೆಯುವಂತ ಏನಾದ್ರು ಬರ್ದಂಗೆ ಇರುವಂತದನ್ನ ಲಾಟ್ ಆಫ್ ರಿಸರ್ಚ್ ನಡೀತಾ ಇದೆ, ಅದರೊಳಗೆ ನೋ ಡೌಟ್. ಅಂಡ್ ಟ್ರೀಟ್ಮೆಂಟ್ ಕೂಡ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್, ಹೈಲಿ ಸೈಂಟಿಫಿಕ್ ಟ್ರೀಟ್ಮೆಂಟ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ ಜನ ಬೇಗ ಬರಲ್ಲ ಸರ್, ಇದೊಂದೇ ಪ್ರಾಬ್ಲಮ್. ಎಷ್ಟು ಸರ್ ಎಜುಕೇಟೆಡ್ ಲೇಡೀಸ್, IAS ಮಾಡಿರೋರು, IPS ಮಾಡಿರೋರು ನಾವು ನೋಡಿದ್ವಿ, ಬ್ಯಾಂಕ್ ಮ್ಯಾನೇಜರ್, ಬ್ರೆಸ್ಟ್ ಕ್ಯಾನ್ಸರ್ ಸ್ಟೇಜ್ 3B ಬರ್ತಾರೆ. ಸೊ ಅವ್ರಿಗೆ ಏನ್ ಮಾಡಿದ್ರು 5 ವರ್ಷ ಬದುಕೋದಿಲ್ಲ. ಸೊ ಅದಕ್ಕೆ ಕ್ಯಾನ್ಸರ್ನ ಒಂದು ಸ್ಟೇಟ್ಮೆಂಟ್,
ಅರ್ಲಿ ಡಿಟೆಕ್ಷನ್. ದಯವಿಟ್ಟು ಬೇಗ ನಿಮ್ಗೆ ಅನುಮಾನ, ಇವಾಗ ಅಮ್ಮ ಕೇಳಿದ್ರು, ಅವ್ರಿಗೆ ನಾನು ಭರವಸೆ ಕೊಟ್ಬಿಟ್ಟೆ ನಿಮ್ಮ ಹುಡುಗನಿಗೆ ಕ್ಯಾನ್ಸರ್ ಆಗಲ್ಲ ಬಿಡಿ ಅಂತ. ನಮ್ಮಂತವ್ರ ಹತ್ರ ಬರಬೇಕು ಅಥವಾ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಒಂದ್ಸರಿ ತೋರಿಸ್ಕೋಬೇಕು. ಸೊ ವ್ಯಾಕ್ಸಿನ್ಗಳಿಗೆ ಇದುವರೆಗೂ ಕಂಡಿರೋ ವ್ಯಾಕ್ಸಿನ್ ಎಲ್ಲ ಐದರ್ ಬ್ಯಾಕ್ಟೀರಿಯಾ ವೈರಸ್, ಯಾಕಂದ್ರೆ ಅದು ಒಂದು ಪ್ರೋಟೀನ್. ಆಂಟಿಜೆನ್ ಅಂದ್ರೆ ಇಟ್ ಇಸ್ ಎ ಪ್ರೋಟೀನ್. ಬಟ್ ಕ್ಯಾನ್ಸರ್ ಬರೋದು ಇವಾಗ ಸನ್ ರೇಸ್ ಇಂದ ಬರುತ್ತೆ. ಪ್ರಿವೆಂಟ್ ಮಾಡಬಹುದೇ ಹೊರತು ಸನ್ ರೇಸ್, ಅದಕ್ಕೆ ನಮ್ಮ ಕ್ರಿಕೆಟರ್ಸ್ ಎಲ್ಲ ಆಸ್ಟ್ರೇಲಿಯಾಗೆ ಹೋದ್ರೆ ಲಿಪ್ ಪ್ರೊಟೆಕ್ಷನ್ ಹಾಕೋತಾರೆ, ಹಂಗೆ ಹೇಳ್ಬೋದೇ ಹೊರತು ಬೇರೆ ರೀತಿ ಇಲ್ಲ ಸರ್. ಓಕೆ, ಹಾಗೆ ಇನ್ನೊಂದು ಕಾಲ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಮೇಡಮ್, ಹೇಳಿ ಸರ್, ನಮಗೆ ಯಾವಾಗ್ಲೂ ಒಂಥರ ಗ್ಯಾಸ್ಟ್ರಿಕ್ ಆಗುತ್ತೆ ಸರ್. ಕಾಳುಗಳು ಅವು ಇವು ಜಾಸ್ತಿ ತಿಂದ್ರೆ 2-3 ಸರಿ ಮೋಷನ್ಗೆ ಹೋಗ್ತೀವಿ. ಅದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಎಷ್ಟಮ್ಮ ವಯಸ್ಸು ನಿಮ್ಗೆ? 55 ವರ್ಷ ಸರ್. ನೋಡಮ್ಮ, ಒಂದ್ ತಿಳ್ಕೊಂಬಿಡಿ, ಗ್ಯಾಸ್ ಟ್ರಬಲ್ ಬೇರೆ, ಗ್ಯಾಸ್ ಪ್ರಾಬ್ಲಮ್ ಬೇರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬೇರೆ. ಗ್ಯಾಸ್ ಅಂದ್ರೆ ಊಸು, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಅದು ಉತ್ಪತ್ತಿ ಆಗೋದು ನಿಮ್ಮ ಕರಳಿನಲ್ಲಿ. ಯಾಕೆ ಉತ್ಪತ್ತಿ ಆಗುತ್ತೆ ಅಂದ್ರೆ ನಮ್ಮ ಕರಳಿನಲ್ಲಿ ಬ್ಯಾಕ್ಟೀರಿಯಾ ಇರ್ತವೆ. ನೀವು ತಿಂದ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಮೇಲೆ ಅದು ಆಕ್ಟ್ ಮಾಡಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಗ್ಯಾಸ್ ಪಾಸ್ ಆಗ್ಲೇಬೇಕು. ಅದು ಒಂಥರ ಸೋಷಿಯಲ್ ಪ್ರಾಬ್ಲಮ್. ನಿಮ್ಗೊಂಥರ ಎಲ್ಲಂದ್ರಲ್ಲೇ ಗ್ಯಾಸ್ ಪಾಸ್ ಮಾಡ್ಲಿಕ್ಕೆ ನಾಚಿಕೆ ಆಗ್ಬೋದು ಇದಾಗ. ಬಟ್ ನಮ್ಮ ವಿಜ್ಞಾನದ ಪ್ರಕಾರ ಒಬ್ಬ ಮನುಷ್ಯ ಒಂದ್ ದಿನಕ್ಕೆ 15 ಸಾರಿ ಊಸ್ಬೋದು. ನಾನು ಒಬ್ಬನೇ ಈ ಭಾಷೆ ಯೂಸ್ ಮಾಡೋದು, ಅರ್ಥ ಮಾಡ್ಕೊಳ್ಳಿ, ಜನಗಳಿಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಫ್ಲೇಟಸ್ ಅಂತೀವಿ ಇದರಲ್ಲಿ, ಸ್ಪಾರ್ಟಿಂಗ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಇಷ್ಟೇನೆ. ಅಂಡ್ ಇದಕ್ಕೆ ವಾಸನೆ ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ 99% ಅದು ನೈಟ್ರೋಜನ್, ಇನ್ನು 1.1% ಇಂಡೋಲ್ ಅಂಡ್ ಸ್ಕೆಟೋಲ್ ಅಂತ ಇರುತ್ತೆ. ಯಾರು ಕೋಳಿ ಮೊಟ್ಟೆ ತಿಂತಾರೆ, ಯಾರು ಅವರೆಕಾಳು, ಅದಕ್ಕೆ ಅವರೆಕಾಳು ಸೀಸನ್ ನಲ್ಲಿ ನಾವು ಚಿಕ್ಕ ಹುಡುಗರ ತಮಾಷೆ ಮಾಡೋರು, ಅವರೆಕಾಳು ಸೀಸನ್ ಡರ್ರಂ ಪುರ್ರಂ ಅನ್ನೋರು. ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮಗೆ ಗ್ಯಾಸ್ ಕಡಿಮೆ ಆಗ್ಬೇಕು ಅಂದ್ರೆ ನೀರ್ ಜಾಸ್ತಿ ಕುಡಿ, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ, ಒಂದಷ್ಟು ಗ್ಯಾಸ್ ಬರಲೇಬೇಕು, ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ನಮಸ್ಕಾರ ಹೇಳಿ, ಏನ್ ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಏನಂದ್ರೆ, ನಮ್ಮ ತಂದೆ ಅವರಿಗೆ 50 ವರ್ಷ ಆಗಿದೆ. ಹಾ, ಅವರು ತಿಂದು ತಲೆಗಡೆ ಹಿಂದೆ ಬಹಳ ನೋವು ಬರುತ್ತೆ ಅಂತಾರೆ. ಬೆಳಿಗ್ಗೆ ಅದು 8ರಿಂದ 9 ಗಂಟೆ ತನಕ ಮಾತ್ರ. ಏನಿದ್ರೆ ತಲೆನೋವು ಬರುತ್ತಂತೆ ಬೆಳಗ್ಗೆ 8 ಗಂಟೆಯಿಂದ 9. ಎಷ್ಟು ವಯಸ್ಸೆಷ್ಟು ಅವರಿಗೆ? 50. ನೋಡಿ, ತಲೆನೋವು ಇರೋರಿಗೆ 2 ಇಂಪಾರ್ಟೆಂಟ್ ಟೆಸ್ಟ್. ಒಂದು ಕಣ್ ಪರೀಕ್ಷೆ ಮಾಡಿಸಿ, ದೃಷ್ಟಿ ದೋಷ ಇದ್ರೆ ಆಗುತ್ತೆ. ಎರಡನೇದು ENT ಹೋಗಿ, ನಮ್ಮ ಯಾವ್ದಾರ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ವಿಕ್ಟೋರಿಯಾ ಅಥವಾ ನಮ್ಮ ಕೆಂಪೇಗೌಡ ಅಂತ ಕಡೆ ಹೋದ್ರೆ ನೀವು ಒಂದು ಚೀಟಿ ಒಳಗೆ ಎಲ್ಲಾ ಸಿಸ್ಟಮ್ ಚೆಕ್ ಮಾಡ್ಬೋದು. ಕಣ್ಣು, ENT, ಮೂಗು, ಸೈನಸ್ ಇವೆಲ್ಲ ಚೆಕ್ ಮಾಡಿಸ್ಬೇಕು. ಅಲ್ಲಿಗೂ ಹಂಗೆ ಇದ್ರೆ ತಲೆನೋವು ಬಹಳ ಕಾಮನ್, ಮೈಗ್ರೈನ್ ಹೆಡೇಕ್ ಅಂತೀವಿ ನಾವು. ಅದಕ್ಕೆ ಮೆಡಿಸಿನ್ ಇದಾವೆ. ಅಪರೂಪಕ್ಕೆ 10,000 ಒಬ್ಬರಿಗೆ ಬ್ರೈನ್ ಟ್ಯೂಮರ್ ಅಥವಾ ಸಿಸ್ಟಿಕ್ ಸರ್ಕೋಸಿಸ್ ಅಥವಾ TBನೂ ಇರ್ಬೋದು. ಒಂದು MRI ಮಾಡಿ ನೋಡಿ. ಅಂಡ್ ಟ್ರೀಟ್ಮೆಂಟ್ ಇಸ್ ಪೇನ್ ಕಿಲ್ಲರ್. ಓಕೆ, ವ್ಯಾಕ್ಸಿನ್ ಅಂತ ಬರೋದು ಸಹಜವಾಗಿ, ಅಥವಾ ಪ್ರತಿ ಬೆಂಗಳೂರಲ್ಲಿ ವಿಶೇಷವಾಗಿ ಬೇರೆ ಹಳ್ಳಿಗಳೆಲ್ಲ ಬರೋದೇನಂತಾರೆ, ನಾಯಿ ಕಡಿತದಿಂದ ಆಗ್ತಾ ಇರುವಂಥ ರೇಬಿಸ್ ವ್ಯಾಕ್ಸಿನೇಷನ್ ಇತ್ತು ಅಂತಂದರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತೇಳಿ. ನಾಯಿ ಕಡಿತು ಅಥವಾ ವ್ಯಾಕ್ಸಿನೇಷನ್ ಆಗದೆ ಹೋಯ್ತು ಅಂದರೆ ಪ್ರಾಣಕ್ಕೆ ಡೆಫಿನೆಟ್ಲಿ ಆಪತ್ತು ಅಂತ ಹೇಳ್ತಾರೆ. ಅಂದರೆ ಹೇಗೆ ನಮ್ಮ ಲೈಫನ್ನು ಇದರ ಜೊತೆ ಸೆಕ್ಯೂರ್ ಮಾಡ್ಕೋಬೇಕು ಅಂತ ನೋಡಿ. ಸಾಕು ಪ್ರಾಣಿಯನ್ನ ಪ್ರೀತಿಸೋರಿಗೆ ಒಂದು ಇನ್ಸ್ಟ್ರಕ್ಷನ್, ಅದರೊಳಗೆ ನಾಯಿ ಬೆಕ್ಕನ್ನ ಸಾಕೋ ಜನ ಜಾಸ್ತಿ. ಅನ್ಫಾರ್ಚುನೇಟ್ಲಿ ನಾಯಿ ಕಚ್ಚಿದ್ರಿಂದ, ಎಲ್ಲಾ ನಾಯಿ ಕಚ್ಚಿದರೆ ಅಲ್ಲ, ರೇಬಿಡ್ ಡಾಗ್ ಅಂದ್ರೆ ಹುಚ್ಚು ನಾಯಿ ಕಚ್ಚಿದರೆ ರೇಬೀಸ್ ಆಗುತ್ತೆ. ರೇಬೀಸ್ ನಮ್ಮ ಭಾಷೆಯಲ್ಲಿ ಹೈಡ್ರೋಫೋಬಿಯಾ ಅಂತೀವಿ ನಾವು. ಇಂಥ ಪೇಷಂಟ್ ನ ನೀವು ನೋಡ್ಬೇಕು ಅಂದ್ರೆ ಐಸೋಲೇಷನ್ ಹಾಸ್ಪಿಟಲ್, ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆ, ಓಲ್ಡ್ ಮಡ್ರಾಸ್ ಅಲ್ಲಿ ಮಾತ್ರ ಇರ್ತಾರೆ. ಒಂದ್ಸಾರಿ ಹುಚ್ಚು ರೇಗಿದರೆ ಇದುವರೆಗೂ ಪ್ರಪಂಚದಲ್ಲಿ ಉಳಿದಿರೋಂಥ ಇನ್ಸಿಡೆನ್ಸ್ ಇಲ್ಲ. ಅದಕ್ಕೆ ಜನಗಳಿಗೆ ನಾನೊಂದು ಇನ್ಸ್ಟ್ರಕ್ಷನ್, ತುಂಬಾ ಜನ ನಮ್ಗೆ ಏನ್ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ನಮ್ ಸಾಕೋ ನಾಯಿ, ದಯವಿಟ್ಟು ನಿಮ್ಮ ನಾಯಿಗಳಿಗೆ ವ್ಯಾಕ್ಸಿನ್ ಮಾಡಿಸಿ. ನೀವು ವ್ಯಾಕ್ಸಿನ್ ಮಾಡಿದ್ರು ಕೂಡ ನಿಮ್ಮ ಡಾಗ್ ಕಚ್ಚಿದ್ರೆ, ಸಣ್ಣ ಮರಿ ಕಚ್ಚಿತು, ಬೀದಿಯೊಳಗೆ ಹೋಗೋ ನಾಯಿ ಕಚ್ಚಿತು, ಅದರ ಜೊಲ್ಲು ಏನಾದ್ರೂ ನಿಮ್ಮ ರಕ್ತದೊಳಕ್ಕೆ ಹೋದ್ರೆ, ರಕ್ತದಲ್ಲ, ಅದು ನರದ ಮುಖಾಂತರ ಹೋಗುತ್ತೆ, ಥ್ರೂ ನರ್ವ್ಸ್ ಬ್ರೈನ್ ಹೋಗ್ತದೆ. ಇದು ಬುಲೆಟ್ ವೈರಸ್ ಅಂತೀವಿ ನಾವು. ರೇಬೀಸ್ ವೈರಸ್ ನ ಬ್ರೈನ್ ನಾಗ ಹೋಗಿ ಮಲ್ಟಿಪ್ಲೈ ಆಗಿ ಅವನಿಗೆ ರೇಬೀಸ್ ಬರುತ್ತೆ, ಹುಚ್ಚು ರೋಗ ಬರುತ್ತೆ. ಸೊ ಅದರಿಂದ ದಯವಿಟ್ಟು ನನ್ನ ಮನವಿ, ನೀವು ನಾಯಿ ಕಚ್ಚಿದ್ರೆ, ಕಚ್ಚೋದು ಅಂದ್ರೆ ಅಲ್ಲಿ ಬಿಡ್ಬೇಕು ಅಂತ ಏನಿಲ್ಲ. ಎಷ್ಟೋ ಸಾರಿ ನೀವು ಕೈ ಕೂಕೊಂಡಿರ್ತೀರಾ, ನಾಯಿ ಏನೋ ಹಿಂಗ್ ಬರ್ತದೆ, ನೆಕ್ತದೆ. ಒಟ್ಟಿನಲ್ಲಿ ಈ ಸಲೈವ ಒಳಗಿರುವ ಈ ಬುಲೆಟ್ ವೈರಸ್ ನಿಮ್ಮ ದೇಹದೊಳಗೆ ಹೋದ್ರೆ ನೀವು ರೇಬೀಸ್ ಆದ್ರೆ ಉಳಿಯುವ ಚಾನ್ಸ್ ಇಲ್ಲವೇ ಇಲ್ಲ. ಆದ್ರಿಂದ ನೀವು ಚೌಕಾಸಿ ಮಾಡಬೇಡಿ. ಇಲ್ಲ ಪ್ರಿವೆಂಟಿವ್ ಆಗಿ ತಗೋಬೋದಾ? ಪ್ರಿವೆಂಟಿವ್ ಆಗಿ ಇಲ್ಲ,
ಯಾರಿಗೆ ಅಂದ್ರೆ ರಿಸ್ಕ್ ಇರ್ತಾರೆ, ಯಾರೋ ಸೈಂಟಿಸ್ಟ್ ಇರ್ತಾನೆ, ಅವ್ನ ನಾಯಿಗಳ ಜೊತೆಯಲ್ಲಿ ಇರ್ತಾನೆ ಅಂತವನು ಮೊದ್ಲೇ ತಗೋಬಹುದು. ಇಲ್ಲಿದ್ರೆ ಇದು ಒಂದೇ ವ್ಯಾಕ್ಸಿನ್ ಪೋಸ್ಟ್ ಎಕ್ಸ್ಪೋಜರ್ ಅಂತೀವಿ ನಾವು. ಬೇರೆ ವ್ಯಾಕ್ಸಿನ್ಗಳೆಲ್ಲ ಮೊದಲೇ ಕೊಡ್ತೀವಿ ಕಾಯಿಲೆ ಬರ್ದಂಗೆ ಇರ್ಲಿ ಅಂತ. ಇದು ನಾಯಿ ಕಚ್ಚಿದ ಮೇಲೆ ಇದೊಂದೇ ವ್ಯಾಕ್ಸಿನ್ ನಾವು ಕಚ್ಚಿದ ಮೇಲೆ ಕೊಡುವಂಥದ್ದು. ಯಾವಾಗ ತಗೋಬೇಕು ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ನಿಮ್ ಊರ್ಗ್ ಹೋಗಿರ್ತೀರಿ, ಅಲ್ಲಿ ಯಾವ್ದೋ ಬೀದಿ ನಾಯಿ ಕಚ್ಬಿಡುತ್ತೆ, ನೀವು ಬೆಂಗಳೂರಿಗೆ ಬರಕ್ಕೆ 2 ದಿನ ಆಗುತ್ತೆ. ನಿಮ್ಮ ಮೊದಲನೇ ಕೆಲಸ ನಾಯಿ ಕಚ್ಚಿದ ಗಾಯವನ್ನು ಚೆನ್ನಾಗಿ ರನ್ನಿಂಗ್ ವಾಟರ್ ಅಲ್ಲಿ ತೊಳಿಬೇಕು. ಲೈಫ್ ಬಾಯ್ ಸೋಪು, ರಿನ್ ಸೋಪು ಯಾವ್ದು ಸಿಕ್ಕಿದ್ರೆ ಅದು. ಹೆಂಗ್ ತೊಳಿಬೇಕು ಅಂದ್ರೆ ರಕ್ತ ಬಂದ್ರೂ ಚಿಂತೆ ಇಲ್ಲ, ನೀವು ಸೆಪ್ಟಿಕ್ ಆಗುತ್ತೆ ಅಂತ ತೊಳೆಯೋದನ್ನ ಬಿಡಬೇಡಿ. ಅದನ್ನ ಫಸ್ಟ್ ಕೆಲಸ ಮಾಡ್ಬೇಕು. ನಂತರ ಬ್ಲೀಡಿಂಗ್ ಏನನ್ನ ಇದ್ರೆ ಪ್ರೆಷರ್ ಮಾಡಿ ಬಿಡ್ಬೋದು. ಮುಖ ಹಾಕಿ ಕಿತ್ತು ಬಿಟ್ಟಿರುತ್ತೆ ನಿಮ್ ಮಗಿಂದು, ದಯವಿಟ್ಟು ಅಂಥದನ್ನ ಅಲ್ಲೇ ಇರೋ ಲೋಕಲ್ ಡಾಕ್ಟರ್ ಹತ್ರ ಹೋಗಿ ಸೂಚರ್ ಮಾಡಿಸಬಾರ್ದು. ನೀವು ಬ್ಲೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಪ್ರೆಷರ್ ಹಾಕಿ ಸೀದಾ ಕೆಂಪೇಗೌಡ ಹಾಸ್ಪಿಟ್ಲು, ಅದ್ರ ವಿಕ್ಟೋರಿಯಾ ಹಾಸ್ಪಿಟ್ಲು ಅಥವಾ KC ಇಂಥ ಹಾಸ್ಪಿಟ್ಲಿಗೆ ಬಂದ್ರೆ, ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಂತ ಗಾಯವನ್ನು ಸೂಚರ್ ಮಾಡಬಾರ್ದು. ಮಾಡ್ಬೇಕಾದ್ರೆ ಸೀರಮ್ ಇರುತ್ತೆ, ಸೀರಮ್ ಇಸ್ ಎ ಪ್ಯಾಸಿವ್ ವ್ಯಾಕ್ಸಿನ್, ಅದನ್ನ ಕೊಟ್ಟು ಸೂಚರ್ ಮಾಡ್ಬೇಕು. ಎರಡನೇದು, ಬಹಳ ಜನ ಒಂದು TT ಹಾಕ್ಸ್ಕೊಂಡ್ಬಿಡ್ತಾರೆ, ಟೆಟ್ವ್ಯಾಕ್ ಇಂಜೆಕ್ಷನ್. ಅದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ವ್ಯಾಕ್ಸಿನ್. ಇದುವರೆಗೂ ನಾನು ಹೇಳಲಿಲ್ಲ. ಧನುರ್ವಾಯು ಕಾಯಿಲೆ ಎಷ್ಟು ಜನ ಸತ್ತು ಹೋಗ್ತಾರೆ ಅಂದ್ರೆ ಟೆಟನಸ್ ಅಂತೀವಿ. ಅದಕ್ಕೆ ದಯವಿಟ್ಟು ನೀವು ಯಾವುದೇ ಒಂದು ಗಾಯ ಆದಾಗೆ TT ತಗೊಳ್ಳೇಬೇಕು ನೀವು. ಅಥವಾ ಆಲ್ರೆಡಿ ನಾನು 3 ಡೋಸ್ ತಗೊಂಡ್ಬಿಡ್ತೀನಿ, 0, 2 and 6, ಇನ್ನು 5 ವರ್ಷ ನನಗೆ ಪ್ರೊಟೆಕ್ಷನ್ ಇರುತ್ತೆ. ಆ ತರ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ನಮಗೆ ಕೊಡಿಸೋರು ಮೆಡಿಕಲ್ ಸ್ಟೂಡೆಂಟ್ಗೆ. ಸೊ ದಯವಿಟ್ಟು ನಾಯಿ ಕಚ್ಚಿದಾಗೆ ನೀವು ಯಾವತ್ತು ಇಂಜೆಕ್ಷನ್ ತಗೋತಿರಲ್ಲ 3 ದಿನ ಆದ್ಮೇಲೆ ಅದನ್ನ ನಾವು 0 ಡೇ ಅಂತೀವಿ ನಾವು. ಅವತ್ತು ಒಂದಾಯ್ತು, ಬರೆದಿಟ್ಕೊಳ್ಳಿ, ಡಾಕ್ಟ್ರೇ ನಿಮಗೆ ಬರೆದು ಕೊಡ್ತಾರೆ. 0, 3, 7, 14, 28 and 90th is an optional injection. ದಯವಿಟ್ಟು ತಗೊಳ್ಳಿ. ನಿಮ್ಗೆ ಹುಚ್ಚ ನಾಯೋ ಅಲ್ಲೋ ಅಂತ ಹೆಂಗ್ ಗೊತ್ತಾಗುತ್ತೆ? ಮೊದ್ಲೆಲ್ಲ ನಾನು MBBS ಓದೋವಾಗ ಯಾವ್ದನ್ನ ಒಂದು ನಾಯಿ ಕಚ್ಚಿದ್ರೆ ಆ ನಾಯಿನ ಹಿಡಿದು ಕಟ್ಟಾಕೋರು, ಅದು ಊಟ ಹಾಕೋರು. 10 ದಿನಕ್ಕೆ ಸತ್ತೋಯ್ತು ಅಂದ್ರೆ ಇದು ರೇಬಿಡ್ ಡಾಗ್ ಅನ್ನೋರು. ಇವತ್ತು ಹಂಗಿಲ್ಲ, ಸಬ್ ಕ್ಲಿನಿಕಲ್ ಇನ್ಫೆಕ್ಷನ್ ಇರುತ್ತೆ. ಬಟ್ ಬಹಳ ಸಾರಿ ನೀವು ಯಾವ್ದೋ ಒಂದು ಹಳೆ ಬಿಲ್ಡಿಂಗ್ ಹತ್ರ, ಹಳ್ಳಿಗಳಿಗೆ ಹೋಗಿರ್ತೀರಿ, ದೇವಸ್ಥಾನದ ಹತ್ರ ಒಂದ್ ನಾಯಿ ಮುದುಡ್ಕೊಂಡಿರುತ್ತೆ, ಯಾರನ್ನೂ ನೋಡಲ್ಲ, ಬಗಳೋದಿಲ್ಲ. ಅದ್ರ ಹತ್ರ ಹೋದ್ರೆ ಹಂಗೆ ಕಚ್ಚುತ್ತೆ. ಇದು ಒಂಥರ ರೇಬೀಸ್. ಇನ್ನೊಂದು ಊರೆಲ್ಲ ಒಟ್ಟಾಡ್ಕೊಂಡು ಓಡಾಡ್ತಿರ್ತದೆ, ಸಿಕ್ಕಿದ ಹಸುಗಳಿಗೆಲ್ಲ ಕಚ್ಚುತ್ತೆ, ಸಿಕ್ಕಿದ್ದ ಅದು ಅನದರ್ ಟೈಪ್ ಆಫ್ ಅಗ್ರೆಸಿವ್ ರೇಬೀಸ್. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನನಗೆ ಮೊನ್ನೆ ತಾನೇ ಅಶ್ವಥ್ ನಾರಾಯಣ್ ಅಂತ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ ನಮ್ಮ ಕಿಮ್ಸ್ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡೋ ಹೇಳ್ತಿದ್ರು, ಎ ಇನ್ಫ್ಲೂಯೆನ್ಸ್ ಫ್ಯಾಮಿಲಿ ಅದಾನಿ ರಿಲೇಟಿವ್ ಈ ಡೈಸ್ ಆಫ್ ರೇಬೀಸ್. ಸೊ ಇಮ್ಯಾಜಿನ್ ಮಾಡಿ. ಅದು ಯಾಕೆ ಎಕ್ಸಾಂಪಲ್ ಅಂದ್ರೆ, ದಯವಿಟ್ಟು ಜನ ನಾಯಿ ಕಚ್ಚಿದ ಮೇಲೆ ಮಾತ್ರ, ಕಚ್ಚಿದ ನಂತರ ಕೊಡುವ ವ್ಯಾಕ್ಸಿನ್ ಅಂದ್ರೆ ಡಾಗ್. ಈಗೆಲ್ಲ ಜಪಾನೀಸ್ ಇಂಜೆಕ್ಷನ್ ಬಂದಿದೆ, ರೇಬಿ ಹ್ಯೂಮನ್ ವ್ಯಾಕ್ಸಿನ್. ಅದು ಇದು ಮೊದಲೆಲ್ಲ ಒಕ್ಕಳು ಸುತ್ತು ಇಂಜೆಕ್ಷನ್ ಕೊಡೇವಿ, ಇವಾಗ ಅದ್ರ ಬದಲು ಚಿಕ್ಕ ಎಂಬ್ರಿಯೋ ವ್ಯಾಕ್ಸಿನ್ ಬಂದು ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತೀನಿ.